ಗುರುಭ್ಯೋ ನಮಃ ಹರಿ ಓಂ. ಶ್ರೇಯಪತ್ಯೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ. ಆಚಾರ್ಯರು ಭಗವಂತ ಸಕಲ ವೈದಿಕ ಶಬ್ದ ಪ್ರತಿಪಾದ್ಯ ಅನ್ನೋದಕ್ಕೆ ಎರಡು ಉಪಪತ್ತಿ ಸಾಪೇಕ್ಷವಾದ ಶ್ರುತಿಗಳು, ಇನ್ನು ಉಪಪತ್ತಿ ನಿರಪೇಕ್ಷವಾದ ಯೋ ದೇವಾನಾಂ ನಾಮಧ ಏಕ ಏವ ಇತ್ಯಾದಿ ಅನೇಕ ಶ್ರುತಿಗಳು, ಇವುಗಳನ್ನು ಪ್ರಮಾಣವನ್ನಾಗಿ ಕೊಟ್ಟು ಸಕಲ ವೈದಿಕ ಶಬ್ದಗಳಿಂದ ಪ್ರತಿಪಾದ್ಯ ಭಗವಂತ ಅಂತ ಸಮರ್ಥನೆ ಮಾಡಿದರು. ಇದು ಉತ್ಸೂತ್ರಿತ, ಸೂತ್ರದಲ್ಲಿ ವೇದವ್ಯಾಸರು ಹೇಳಲಿಲ್ಲ ಅನ್ನೋ ಆಕ್ಷೇಪ ಬಂದಾಗ ಉಪಕ್ರಮ, ಜ್ಯೋತಿರುಪಕ್ರಮಾತ್ ಅಂತ ಹೇಳುವ ಮೂಲಕ ಸೂತ್ರಕಾರರು ಇದಕ್ಕೆ ಸಮ್ಮತಿ ನೀಡಿದ್ದಾರೆ. ಇಲ್ಲಿ ಬರೇ ಜ್ಯೋತಿಷ್ ಶಬ್ದವನ್ನು ಸಮನ್ವಯ ಮಾಡೋ ಉದ್ದೇಶ ಸೂತ್ರಕಾರರಿಗೆ ಇಲ್ಲ. ಕರ್ಮಕಾಂಡದಲ್ಲಿ ಎರಡು ವಿಧದ ಶ್ರುತಿಗಳಿದೆ. ಕರ್ಮವಿಧಾಯಕ ಶ್ರುತಿಗಳು, ಕ್ರಮಬೋಧಕ ಶ್ರುತಿಗಳು. ಆ ಎಲ್ಲ ಶ್ರುತಿಗಳ ಸಮನ್ವಯ ಈ ಜ್ಯೋತಿರಧಿಕರಣದಲ್ಲಿ ಸೂತ್ರಕಾರರಿಗೆ ವಿವಕ್ಷಿತ. ಆದ್ದರಿಂದ ಆಚಾರ್ಯರು ಏನು ಜಾತಂ ಓತಂ ಹರೌ ಯಸ್ಮಾತ್ ಅಂತ ಜ್ಯೋತಿ ಶಬ್ದದ ನಿಷ್ಪತ್ತಿಗೆ ಏನು ಕ್ರಮವನ್ನು ತೋರಿಸಿದಾರೋ ಅದು ಉಪಕ್ರಮಾತ್ ಅಂತ ಹೇಳುವ ಮೂಲಕ ಶತರ್ಚಿನಃ ಅನ್ನೋ ಶಬ್ದವನ್ನು ವ್ಯುತ್ಪತ್ತಿ ಮಾಡಿ ತೋರಿಸಬೇಕು ಅಂತ ವೇದವ್ಯಾಸರು ಸೂತ್ರದಲ್ಲಿ ತಿಳಿಸಿರೋದರಿಂದ ಆಚಾರ್ಯರು ಮಾಡಿರುವ ವ್ಯುತ್ಪತ್ತಿಯೂ ಕೂಡ ಸೂತ್ರಕಾರರಿಗೆ ಸಮ್ಮತವಾಗಿದೆ ಅಂತ ಇವಿಷ್ಟು ಜ್ಯೋತಿರಧಿಕರಣದ ಬಗ್ಗೆ ನಮ್ಮ ಪಕ್ಷದ ಸಿದ್ಧಾಂತವನ್ನು ಹೇಳಿ, ಪರಸಿದ್ಧಾಂತದಲ್ಲಿ ಬರೀ ಜ್ಯೋತಿರಧಿಕರಣ ಅಲ್ಲ, ಈ ಪಾದದ 4ನೇ ಪಾದದ ಮೊದಲನೇ ಸೂತ್ರ ಆನುಮಾನಿಕಾಧಿಕರಣ ಅಂತ, ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಪರಭಾಷ್ಯದಲ್ಲಿ ಏನು ಅರ್ಥವರ್ಣನೆ ಮಾಡಿದಾರೋ ಅದು ಪಾದಕ್ಕೆ ಸಂಗತ ಹೌದೋ ಅಲ್ವೋ, ಸೂತ್ರಕ್ಕೆ ಆ ಅರ್ಥ ಒಗ್ಗುತ್ತೋ ಇಲ್ಲವೋ, ಈ ವಿಚಾರವನ್ನು ಮುಂದೆ ಮಾಡ್ತಾರೆ ಆಚಾರ್ಯ. ಏವಂ ಸಂಕ್ಷೇಪ ವಿಸ್ತರಾಭ್ಯಾಂ ಆನುಮಾನಿಕಂ ಇತ್ಯಾದಿ ಸೂತ್ರಾಣಿ ವ್ಯಾಖ್ಯಾಯ ಪರೇಷಾಂ ವ್ಯಾಖ್ಯಾನಂ ಪ್ರತ್ಯಾಖ್ಯಾತಿ. ಇದುವರೆಗೆ ಸಂಕ್ಷೇಪ ವಿಸ್ತಾರದ ರೂಪದಿಂದ ಆನುಮಾನಿಕಮಿತ್ಯಾದಿ, ಆನುಮಾನಿಕಂ ಅನ್ನೋದು ಮೊದಲನೇ ಸೂತ್ರ ಅಧಿಕರಣ, ಅದರಿಂದ ಹಿಡಿದು ಇಲ್ಲಿವರೆಗೆ ಅಂತ ರಾಯರು ಒಂದು ಅಂಶವನ್ನು ಸೂಚನೆ ಮಾಡ್ತಾರೆ. ಆನುಮಾನಿಕ ಅಧಿಕರಣಕ್ಕೆ ಆಚಾರ್ಯರು ವ್ಯಾಖ್ಯಾನ ಮಾಡಲಿಲ್ಲ. ಅದನ್ನು ಬಿಟ್ಟು ಮುಂದಿನ ಅಧಿಕರಣಗಳಿಗೆ, ಅಂದರೆ ಮುಂದಿನ ಅಧಿಕರಣಗಳು ತದಧೀನತ್ವಾದರ್ಥವತ್ ಅಂತ ಮುಂದಿನ ಸೂತ್ರ, ಅಲ್ಲಿಂದ ವ್ಯಾಖ್ಯಾನ ಮಾಡಿದ್ದಾರೆ. ಅಂದ ಟೀಕಾಕೃತ್ಪಾದರ ಸುಧಾಗ್ರಂಥದಲ್ಲಿ ಆನುಮಾನಿಕ ಮೊದಲಾದ ಅಧಿಕರಣಗಳು ಅಂತಿದೆ. ಆನುಮಾನಿಕ ಅಧಿಕರಣಕ್ಕೆ ಆಚಾರ್ಯರು ವ್ಯಾಖ್ಯಾನವನ್ನೇ ಮಾಡಲಿಲ್ಲ. ಹಾಗಾದರೆ ಸುಧಾದಲ್ಲಿ ತಪ್ಪು ಹೇಳಿದಾರಾ ಅಂದರೆ ರಾಯರು ಹೇಳ್ತಾರೆ ಅತದ್ಗುಣ ಸಂವಿಜ್ಞಾನ ಬಹುರ್ವೀಹಿ ಮಾಡ್ರಿ ಅಂತ. ಆಯಿತಾ, ಮಾವು ಮೊದಲಾದ ಮರಗಳು ಇಲ್ಲಿ ಇವೆ. ಆಯಿತಾ, ಮಾವು ಮೊದಲಾದ ಮರಗಳು ಅನ್ನೋದು ಬಹುರೀಹಿ ಸಮಾಸ.
ಇಲ್ಲಿ ಎರಡು ಕ್ರಮ ಇದೆ ಬಹುರೀ ಸಮಾಸದಲ್ಲಿ. ಏನು ಮೊದಲು ಶಬ್ದ ಹೇಳ್ತಾರೋ ಅದನ್ನು ಬಿಡಬೇಕು ಅಂತ, ಅದನ್ನು ಬಿಟ್ಟು ಮೊದಲಾದ ಅದನ್ನು ತಗೊಳ್ಬೇಕು ಅಂತ, ಅದನ್ನು ಹಿಡ್ಕೋಬೇಕು, ಅದನ್ನು ಸೇರಿಸಿ ಉಳಿದಿದ್ದು ಅಂತ. ಅದಕ್ಕೆ ತದ್ಗುಣ ಸಂವಿಜ್ಞಾನ ಬಹುರೀಹಿ ಅತದ್ಗುಣ ಸಂವಿಜ್ಞಾನ ಬಹುರೀಹಿ ಅಂತ ಶಾಸ್ತ್ರೀಯ ಶಬ್ದಗಳು. ಇಲ್ಲಿ ಯಾವುದನ್ನು ತಗೊಳ್ಬೇಕು? ಆನುಮಾನಿಕ ಬಿಡಬೇಕು. ಅದರಿಂದ ಯಾವ ಬಹುರೀಹಿ ಇದು? ಅತದ್ಗುಣ ಸಂವಿಜ್ಞಾನ ಬಹುರೀಹಿ ಮಾಡಿಕೊಳ್ಳ್ರಿ. ಅಂದರೆ ಆನುಮಾನಿಕಾಧಿಕರಣಕ್ಕೆ ಆಚಾರ್ಯರು ಸಂಕ್ಷೇಪ ವಿಸ್ತಾರದಿಂದ ವ್ಯಾಖ್ಯಾನ ಮಾಡಲಿಲ್ಲ. ಅದನ್ನು ಬಿಟ್ಟು ತದಧೀನತ್ವಾದರ್ಥವತಿ ಈ ಅಧಿಕರಣಗಳಿಗೆ ಇದುವರೆಗೆ ಸಂಕ್ಷೇಪ ವಿಸ್ತರಾಭ್ಯಾಂ ವ್ಯಾಖ್ಯಾನ ಮಾಡಿದ್ದಾರೆ. ಇದು ರಾಯರು ಗಮನಿಸುವ ಸೂಕ್ಷ್ಮ ನೋಡ್ರಿ. ರಾಯರ ಸೂಕ್ಷ್ಮ ದೃಷ್ಟಿ ಹೀಗಿದೆ. ಆನುಮಾನಿಕ ಮೊದಲಾದ ಅಧಿಕರಣಗಳಿಗೆ ಆಚಾರ್ಯರು ಸಂಕ್ಷೇಪದಿಂದ ವ್ಯಾಖ್ಯಾನ ಮಾಡಿದ್ರು ಅಂತ ನೀವು ಸುಧಾ ನೋಡಿಕೊಂಡು ಕಣ್ಣು ಮುಚ್ಚಿ ಅರ್ಥ ಹೇಳಿದರೆ ತಪ್ಪದು. ಆನುಮಾನಿಕಾಧಿಕರಣಕ್ಕೆ ವ್ಯಾಖ್ಯಾನವೇ ಮಾಡಲಿಲ್ಲ ಆಚಾರ್ಯ. ಅದನ್ನು ರಾಯರು ಗಮನಿಸಿ ನಮ್ಮ ಗಮನಕ್ಕೆ ತಂದಿದ್ದಾರೆ ನೋಡ್ರಿ ಅದನ್ನು. ತಥಾ ಹಿ ಕೇಚಿತ್ ಏತತ್ಪಾದ ಪ್ರಮೇಯಂ ಅನ್ಯಥಾ ವರ್ಣಯಂತಿ. ಈ ಪಾದದ ಪ್ರಮೇಯವೇ ಬೇರೆ ರೀತಿ. ನಮ್ಮ ರೀತಿಯಿಂದ ಈ ಪಾದ ಯಾಕೆ ಬಂದಿದೆ? ಈ ಪಾದ ನಾಲ್ಕನೇ ಪಾದ ಬೆಳಿಗ್ಗೆ ಹೇಳಿದೆ. ಅನ್ಯತ್ರೈವ ಪ್ರಸಿದ್ಧ ಶಬ್ದಗಳ ಸಮನ್ವಯ. ಅವರದು ಹಾಗಲ್ಲ, ಅನ್ಯಥಾ ವರ್ಣಯಂತಿ. ಯದುಕ್ತಂ ಪ್ರಧಾನಸ್ಯ ಅಶಾಬ್ದತ್ವಂ ಈಕ್ಷತೇರ್ನ ಶಬ್ದಂ ಇತಿ ತತ್ ಅಸಿದ್ಧಂ ಕಾಸುಚಿತ್ ಶಾಖಾಸು ಪ್ರಧಾನ ಸಮರ್ಪಣಪರಾಣಾಂ ಶಬ್ದಾನಾಂ ಶೂಯಮಾಣತ್ವಾತ್ ಇತಿ ತದೇತತ್ ಯಾವತ್ ನ ನಿರಾಕ್ರಿಯತೆ ನ ತಾವತ್ ಬ್ರಹ್ಮಕಾರಣವಾದ ಸ್ಥೈರ್ಯಂ ಭವತಿ. ಅತಃ ಪ್ರಧಾನಸ್ಯ ಅಶಾಬ್ದತ್ವಂ ಪ್ರತಿಪಾದಯಿತುಂ ಅಯಂ ಪಾದಃ ಆರಭ್ಯತೆ ಇತಿ. ಇಲ್ಲಿವರೆಗೆ ಉಳಿದ ಭಾಷ್ಯಕಾರರು ಈ ಪಾದ ಏನು ಹೇಳುತ್ತೆ ಅಂತ ಅನ್ನೋದನ್ನು ಟೀಕಾಕೃತ್ಪಾದರು ಹೇಳಿದರು. ಅಂದರೆ ಶಾಂಕರ ಭಾಷ್ಯದಲ್ಲಿ ಈ ಪಾದದಲ್ಲಿ ಏನು ಹೇಳಲಾಗತ್ತೆ ಅಂದರೆ, ಪ್ರಧಾನ ಯಾವುದು? ಪ್ರಕೃತಿ. ಅದಕ್ಕೆ ಅಶಾಬ್ದತ್ವವನ್ನು ಹೇಳ್ತಾ ಇದೆ ಈ ಪಾದ. ಅಶಾಬ್ದತ್ವ ಅಂದರೆ ವೇದೋಪನಿಷತ್ತುಗಳ ಯಾವುದೇ ಶಬ್ದಗಳು ಸಾಂಖ್ಯರು ಒಪ್ಪಿರುವ ಪ್ರಧಾನವಾಚಕ ಅಲ್ಲ. ಸಾಂಖ್ಯರು ಒಪ್ಪಿರುವ ಪ್ರಧಾನಕ್ಕೆ, ಪ್ರಕೃತಿಗೆ ನಾವು ಒಪ್ತೇವೆ ಪ್ರಕೃತಿಯನ್ನು, ಅದನ್ನು ಹೇಳುವ ಶಬ್ದಗಳು ಉಪನಿಷತ್ತಿನಲ್ಲಿ ಕಾಣಿಸ್ತವೆ. ಪ್ರಧಾನ, ಅವ್ಯಕ್ತ, ಅಜ ಈ ಶಬ್ದಗಳು ಕಾಣಿಸ್ತವೆ. ಆದರೆ ಯಾವ ಶಬ್ದಗಳು ಅವರು ಹೇಳಿದ ತ್ರಿಗುಣಾತ್ಮಕ ಪ್ರಕೃತಿಯ ಹೆಸರುಗಳು ಅಲ್ಲ. ಅಲ್ಲಿಗೆ ಪ್ರಕೃತಿಯನ್ನು, ಸಾಂಖ್ಯರ ಪ್ರಕೃತಿಯನ್ನು ವೇದ ಉಪನಿಷತ್ತುಗಳಿಂದ ಹೊರದೂಕಿದ್ದಾರೆ ಸೂತ್ರಕಾರರು ಅಂತ ಅವರು ವ್ಯಾಖ್ಯಾನ ಮಾಡ್ತಾರೆ. ವೇದ ಉಪನಿಷತ್ತಿನಲ್ಲಿ ಎಲ್ಲೂ ಕೂಡ ಸಾಂಖ್ಯರು ಹೇಳಿದ ಪ್ರಕೃತಿಯೇ ವಾಚಕವಾದ ಶಬ್ದಗಳು ಇಲ್ಲ. ಇದನ್ನು ಹೇಳಲಿಕ್ಕೋಸ್ಕರ ಈ ಪಾದ ಇದೆ. ಅಲ್ಲ, ಇದನ್ನು ಯಾಕೆ ಹೇಳಬೇಕು? ಯಾಕೆ ಹೇಳಬೇಕು ಅಂದರೆ, ಈಕ್ಷತ್ಯಧಿಕರಣ ಇದೆ, ಅಧ್ಯಾಯ ಪಾದಪೀಠ 5ನೇ ಅಧಿಕರಣ. ಅಲ್ಲಿ ಈಕ್ಷತೆ ನಾ ಶಬ್ದಂ, ಅಶಬ್ದಂ ಅನ್ನೋ ಶಬ್ದಕ್ಕೆ ಶಾಂಕರ ಭಾಷ್ಯದ ಅರ್ಥ ಶಬ್ದ ಅವಾಚ್ಯಂ ಅಂತ. ಶಬ್ದದಿಂದ ಹೇಳಲ್ಪಡದ
ಪ್ರಧಾನ ಅಂತ ಅರ್ಥ. ಪ್ರಧಾನ ಅಂದರೆ ಪ್ರಕೃತಿ. ಅಲ್ಲಿ ಸೂತ್ರಕಾರರು ಪ್ರಕೃತಿಯನ್ನು ಏನು ಹೇಳಿದ್ದಾರೆ? ಅಶಾಬ್ದ, ವೇದದಿಂದ ಅದನ್ನು ಹೊರದಬ್ಬಿದ್ದಾರೆ ಸೂತ್ರಕಾರರು. ಅಶಾಬ್ದ ಅಂದರೆ ಏನರ್ಥ? ವೈದಿಕ ಶಬ್ದಗಳಿಂದ ವಾಚ್ಯ ಅಲ್ಲ ಅಂತ ಅಲ್ಲಿ ಹೇಳಿದ್ದಾರೆ. ಎಲ್ಲಿ? 5ನೇ ಅಧಿಕರಣದಲ್ಲಿ, ಈಕ್ಷತೆ ಅಧಿಕರಣದಲ್ಲಿ. ಈಕ್ಷತೆ ನ ಅಶಬ್ದಂ, ಆ ಪ್ರಕೃತಿಯನ್ನು ಕರೆದಿದ್ದೇ ಅವರು ಅಶಬ್ದಂ ಅನ್ನೋ ಪದದಿಂದ. ಅಲ್ಲಿಗೆ ಅಶಬ್ದಂ ಅನ್ನೋ ಶಬ್ದಕ್ಕೆ ಅವರು ಮಾಡಿದ ಅರ್ಥ ಏನು? ಶಬ್ದದಿಂದ ವಾಚ್ಯವಲ್ಲ. ಯಾವುದು? ಪ್ರಕೃತಿ. ಅದನ್ನು ಇಲ್ಲಿ ಪ್ರೂವ್ ಮಾಡ್ತಾ ಇದ್ದಾರೆ. 4ನೇ ಪಾದ ಆ ಈಕ್ಷತ್ಯಧಿಕರಣದಲ್ಲಿ ಹೇಳಿದ ಅಶಬ್ದ ಅಂತೇನಿದೆಯೋ ಅದನ್ನು ಸಮರ್ಥನೆ ಮಾಡಲಿಕ್ಕೋಸ್ಕರ 4ನೇ ಪಾದ ಇದೆ. ಇಲ್ಲಿ ಒಂದೊಂದು ಅಧಿಕರಣದಿಂದಲೂ ಕೂಡ ಪ್ರಕೃತಿ ವೇದ ಉಪನಿಷತ್ತುಗಳಲ್ಲಿ ಬರುವ ಕೆಲವು ಶಬ್ದಗಳಿಂದ ವಾಚ್ಯ ಅಂತ ಕಾಣಿಸ್ತದೆ, ಅಲ್ಲ ಅಂತ ನಿರಾಕರಣೆ ಮಾಡಲಿಕ್ಕೆ ಈ ಪಾದ ಇದೆ. ಇದು ಅವರ ಪಾದದ ವ್ಯವಸ್ಥೆ. ಪ್ರಥಮ ಪಾದ, ದ್ವಿತೀಯ ಪಾದ, ತೃತೀಯ ಪಾದ ಸಮನ್ವಯ ಹೇಳುತ್ತದೆ. 4ನೇ ಪಾದ ಸಮನ್ವಯ ಮಾಡಲ್ಲ, ಪ್ರಕೃತಿಯನ್ನು ಉಪನಿಷತ್ತಿಂದ ಹೊರಗೆ ದಬ್ಬೋ ಕೆಲಸ 4ನೇ ಪಾದ. ಅಶಾಬ್ದತ್ವ ಪ್ರತಿಪಾದನೆಗೆ 4ನೇ ಪಾದ ಇದೆ ಅಂತ ಅವರು ಹೇಳ್ತಾರೆ. ಸ್ವಾರಸ್ಯ ನೋಡ್ರಿ, ಇಲ್ಲಿ ಅವರ ರೀತಿಯಿಂದ 8 ಅಧಿಕರಣ ಇದೆ. ಅದರಲ್ಲಿ ಪ್ರಕೃತಿಯು ಉಪನಿಷತ್ತಿನಲ್ಲಿ ಬರುವ ಶಬ್ದವಾಚ್ಯ ಅಲ್ಲ ಅಂತ ಹೇಳೋದು 3 ಅಧಿಕರಣದಲ್ಲಿ. ಇನ್ನೆಷ್ಟು ಉಳೀತು? 5. 5ರಲ್ಲಿ ಸುದ್ದಿನೇ ಇಲ್ಲ. ಹಾಗಾದರೆ ಈ ಪಾದದಿಂದ ಪ್ರತಿಪಾದ್ಯ ಏನು ಅಂದರೆ ಪ್ರಕೃತಿ ಅಶಾಬ್ದತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ. ಮೆಜಾರಿಟಿ ಯಾವುದಕ್ಕೆ? ಬೇರೆದಕ್ಕೆ. ಪ್ರಕೃತಿ ಅಶಾಬ್ದ ಅನ್ನೋದಕ್ಕೆ 3 ಅಧಿಕರಣ. ಅದನ್ನು ಮೇಯ್ನಾಗಿ ತಗೊಂಡ್ರು. ಈ ಪಾದದಲ್ಲಿ ಏನು ಮಾಡ್ತಾರೆ ಸೂತ್ರಕಾರರು ಅಂದರೆ ಪ್ರಕೃತಿ ಶಬ್ದ ವಾಚ್ಯ ಅಲ್ಲ ಅಂತ ಹೇಳ್ತಾರೆ. ಎಷ್ಟು ಅಧಿಕರಣದಿಂದ? 3. ಇನ್ನು 5ಕ್ಕೆ ಅಧಿಕರಣ ಅದು ಬೇರೆ ಕೆಲಸ. ಸಮನ್ವಯ ಉದ್ವಾಪ ಅಲ್ವ ಇದು? ಅವರೇ ಒಪ್ಕೊಂಡಿರೋದು ಇದು. ಆದರೆ ಚತುರ್ಥ ಪಾದವು ಅಶಾಬ್ದತ್ವವನ್ನು ಹೇಳ್ತಾ ಇದೆ ಪ್ರಕೃತಿಗೆ ಅಂತ ಸಬ್ಜೆಕ್ಟ್ ಹೇಳಿದ್ದಾರೆ. ಇದು ಎಷ್ಟು ಸರಿ ಅಂತ ಟೀಕಾಕೃತ್ಪಾದರು ಆಚಾರ್ಯರ ಅನುವ್ಯಾಖ್ಯಾನದ ಹಿನ್ನೆಲೆಯಲ್ಲಿ ವಿಮರ್ಶೆ ಮಾಡ್ತಾರೆ. ನ ಶಬ್ದವಾಚ್ಯತೈ ಅಲ್ಲಲ್ಲ ಅತಃ ಆಯಿತಾ, ಮುಗೀತಲ್ಲ ಅದು. ನ ಶಬ್ದವಾಚ್ಯತೈವಾತ್ರ ಪ್ರಧಾನಸ್ಯ ನಿಷಿಧ್ಯತೆ. ಸ್ಪಷ್ಟ ಇದೆ ಅನುವ್ಯಾಖ್ಯಾನ. ಅತ್ರ ಅಂದರೆ ಇಲ್ಲಿ ಈ 4ನೇ ಪಾದದಲ್ಲಿ ಪ್ರಧಾನಸ್ಯ ಸಾಂಖ್ಯರು ಹೇಳುವ ಪ್ರಕೃತಿಗೆ ಶಬ್ದವಾಚ್ಯತಾ, ಉಪನಿಷತ್ತಿನ ಶಬ್ದದಿಂದ ವಾಚ್ಯ ಅದು ಎಂಬ ವಿಷಯವನ್ನು ನಿಷಿಧ್ಯತೆ ಅಂತ ಅವರು ಹೇಳ್ತಾರೆ. ನಾ ಅಂತ ಆಚಾರ ಅಂದರು. ಅದು ಸಬ್ಜೆಕ್ಟ್ ಅಲ್ಲ ಇದರದ್ದು. ಅದಕ್ಕೆ ವಿವರಣೆ, ಆ ಅನುವ್ಯಾಖ್ಯಾನಕ್ಕೆ ಅರ್ಥ ಬರೀತಾರೆ ಟೀಕಾರರು. ಅತ್ರೈವ ಪ್ರಥಮೇಧ್ಯಾಯೇ ಪ್ರಧಾನಸ್ಯ ಶಬ್ದವಾಚ್ಯತಾ ನಿಷಿಧ್ಯತೆ ಇತಿ ನೋಪಪದ್ಯತೆ. ತಥಾ ಸತಿ ಸಮನ್ವಯಲಕ್ಷಣೆ ಅಂತರ್ಭಾವ ಅಭಾವೇನ ಪಾದಸ್ಯ ಅಸಂಗತತ್ವಪ್ರಸಂಗಃ ಇತಿ ಭಾವಃ. ಆಚಾರ್ಯರು ಹೇಳಿದ್ದು ನೀವು ಹೇಳಿದ ಸಬ್ಜೆಕ್ಟ್ ಇಲ್ಲಿಲ್ಲ ಅಂತ. ಯಾಕಿಲ್ಲ ಅಂತ ಕಾರಣ ಕೊಟ್ಟಿಲ್ಲ, ಅದು ಟೀಕಾಚಾರ್ಯರಿಗೆ ಬಿಟ್ಟಿದ್ದಾರೆ. ಯಾಕಿಲ್ಲ ಅಂದರೆ ಸ್ಪಷ್ಟ ಕಾಣಿಸುತ್ತೆ. ಪ್ರಥಮಾಧ್ಯಾಯಕ್ಕೆ ಏನು ಹೆಸರು? ಸಮನ್ವಯ ಅಂತ. ಇಲ್ಲೇನಾದರೂ ಸಮನ್ವಯ ಮಾಡ್ತೀರಾ? ಸಮನ್ವಯ ಅಲ್ಲ. ಈ ಶಬ್ದದಿಂದ ಪ್ರಧಾನ ವಾಚ್ಯ ಅಲ್ಲ ಅಂತ ನಿರಾಕರಣೆ ಮಾಡ್ತೀರಿ, ಅಸಮನ್ವಯ ಮಾಡ್ತೀರಿ. ಅಲ್ಲಿಗೆ ಸಮನ್ವಯಾಧ್ಯಾಯ ಅನ್ನೋ
ಚೌಕಟ್ಟಿನಲ್ಲಿ ಈ ಪಾದ ಕೂಡಲ್ಲ. ಇದನ್ನು ಬಹಿಷ್ಕಾರ ಹಾಕಬೇಕಾಗತ್ತೆ ಆವಾಗ ಈ ಪಾದ ಇದು. ಆವಾಗ ಪಾದಾಂತರ್ಭಾವ, ಅಧ್ಯಾಯಾಂತರ್ಭಾವ ಈ ಪಾದಕ್ಕೆ ಕೂಡಲ್ಲ. ಇಲ್ಲಿ ಒಂದು ಶಬ್ದ ಇದೆ ನೋಡ್ರಿ, ಸಮನ್ವಯ ಲಕ್ಷಣೆ ಅಂತಿದೆ. ಸಮನ್ವಯ ಲಕ್ಷಣೆ ಅಂದರೆ ಸಮನ್ವಯಾಧ್ಯಾಯೇ ಅಂತ ಅರ್ಥ. ಲಕ್ಷಣ ಅಂದರೆ ರಾಯರ ಅರ್ಥ ಬರೀತಾರೆ. ಸಮನ್ವಯಾಧ್ಯಾಯದಲ್ಲಿ ಈ ಪಾದ ಅಂತರ್ಭಾವ ಆಗಬಾರ್ದು. ಇಲ್ಲಿ ಯಾವ ಸಮನ್ವಯವನ್ನು ಹೇಳಲ್ಲ ನೀವು. ಆದ್ದರಿಂದ ನನು ಉಕ್ತಮತ್ರ ಸಮನ್ವಯಸ್ಥೇಮ್ನೆ ಪ್ರಧಾನಸ್ಯ ಅಶಾಬ್ದತ್ವಂ ಅತ್ರ ಉಪಪಾದ್ಯತೆ ಇತಿ ತಥಾ ಚ ಕಥಂ ಅಸಂಗತಿ ಇತಿ. ಇದರ ಮೇಲೆ ಅವರು ಆಬ್ಜೆಕ್ಟ್ ಮಾಡ್ತಾರೆ. ನಮ್ಮ ವಿಷಯ ಹೇಳಿದರೂ ಇದು ಸಮನ್ವಯಾಧ್ಯಾಯದಲ್ಲೇ ಸೇರ್ತದೆ. ಹೇಗೆ ಅಂದರೆ ಒಂದು ಅಂಶ ಜ್ಞಾಪಕ ಇಟ್ಕೊಳ್ಬೇಕು. ನಮ್ಮಲ್ಲಿ ಸಮನ್ವಯ ಅಂದರೆ ಏನು? ಸಮನ್ವಯ ಅಂದರೆ ನಮ್ಮಲ್ಲಿ ಹಂಗೆ ಹೇಳ್ಬಾರ್ದು. ಶಬ್ದ ಸಮನ್ವಯ. ಶಬ್ದ ಸಮನ್ವಯ ಅಂದರೆ ವೇದದಲ್ಲಿ ಎಷ್ಟು ಶಬ್ದಗಳಿದೆಯೋ ಅವೆಲ್ಲ ಪರಮಾತ್ಮ ವಾಚಕ. ಇದು ಸಮನ್ವಯಾಧ್ಯಾಯದ ಕೆಲಸ. ಅವರಲ್ಲಿ ಸಮನ್ವಯ ಅಂದರೆ ಹೀಗೆ ಅಲ್ಲ. ಶಬ್ದ ಸಮನ್ವಯ ಒಪ್ಪೋದಿಲ್ಲ, ಅದು ಆಚಾರ್ಯೇರಿ. ಅದು ಅವರ ಸಮನ್ವಯ ಅಂದರೆ 2ನೇ ಸೂತ್ರದಲ್ಲಿ ಸೂತ್ರಕಾರರು ಬ್ರಹ್ಮನಿಗೆ ಜಗಜ್ಜನ್ಮಾದಿ ಕಾರಣತ್ವ ಲಕ್ಷಣ ಹೇಳಿದ್ದಾರೆ. ಈ ಲಕ್ಷಣ ಬೇರೆಯವರಿಗೂ ಇದೆ. ಚತುರ್ಮುಖ ಬ್ರಹ್ಮನಿಗಿದೆ, ರುದ್ರನಿಗಿದೆ, ಪ್ರಧಾನಕ್ಕಿದೆ. ಇಲ್ಲ, ನೀವು ಚತುರ್ಮುಖ ಬ್ರಹ್ಮನಿಗೆ ಇದೆ ಅಂತ ಯಾವ ಉಪನಿಷತ್ತನ್ನು ಕೋಟ್ ಮಾಡ್ತೀರೋ ಆ ಉಪನಿಷದ್ ವಾಕ್ಯ ಬ್ರಹ್ಮನಲ್ಲಿ ಸಮನ್ವಯ ಆಗುತ್ತೆ. ನೀವು ರುದ್ರನಿಗೆ ಜಗತ್ಕಾರಣ ಅಂತ ಯಾವ ಉಪನಿಷತ್ತನ್ನು ತೋರಿಸ್ತೀರೋ ಆ ವಾಕ್ಯ ಬ್ರಹ್ಮಪರ. ಹಾಗಾದರೆ ಅವರಲ್ಲಿ ಸಮನ್ವಯ ಅಂದರೆ ಏನು? ಜಗತ್ಕಾರಣತ್ವವನ್ನು ಹೇಳುವ ವಾಕ್ಯಗಳು ಬ್ರಹ್ಮ ಬಿಟ್ಟು ಬೇರೆಯವರಿಗೆ ಸಮನ್ವಯ ಆಗಲ್ಲ. ಅವರಲ್ಲಿ ಶಬ್ದ ಸಮನ್ವಯ ಅಲ್ಲ, ವಾಕ್ಯ ಸಮನ್ವಯ. ಅದು ವಾಕ್ಯ ಪರ್ಟಿಕ್ಯುಲರ್ ಜಗತ್ಕಾರಣತ್ವವನ್ನು ಹೇಳುವ ಉಪನಿಷತ್ತಿನ ವಾಕ್ಯಗಳನ್ನು ಬ್ರಹ್ಮನಲ್ಲಿ ಸಮನ್ವಯ ಮಾಡೋದು. ಬ್ರಹ್ಮ ಬಿಟ್ಟು ಬೇರೆಯವರು ಜಗತ್ಕಾರಣರಲ್ಲ ಅಂತ ಸಿದ್ಧ ಆಗುತ್ತೆ. ನೋಡಿ, ಇವಾಗ ಸಂಗತಿ ಬಂತು ಚತುರ್ಥ ಪಾದಕ್ಕೆ. ಚತುರ್ಥ ಪಾದದಲ್ಲಿ ಏನು ಮಾಡ್ತಾರೆ ಅವರು? ಪ್ರಧಾನವು ವೈದಿಕ ಶಬ್ದಗಳಿಂದ ವಾಚ್ಯ ಅಲ್ಲ. ಸಪೋಸ್ ವಾಚ್ಯ ಆದರೆ ಏನಾಗುತ್ತೆ ಅವಾಗ? ಜಗತ್ಕಾರಣ ಪ್ರಧಾನ ಅಂತಾಗತ್ತೆ. ವಾಚ್ಯ ಅಲ್ಲ ಆದ್ದರಿಂದ ಏನಾಯಿತು? ಜಗತ್ಕಾರಣ ಬ್ರಹ್ಮ ಅಂತಾಗತ್ತೆ. ಅಲ್ಲಿಗೆ ಸಮನ್ವಯಾಧ್ಯಾಯದಲ್ಲಿ ಸಂಗತಿ ಬಂತು ನೋಡ್ರಿ. ಪ್ರಧಾನವು ಅಶಾಬ್ದ ಅಂತ ಹೇಳುವ ಮೂಲಕ ಜಗತ್ತಿಗೆ ಕಾರಣ ಪ್ರಧಾನ ಅಂತ ಹೇಳುವ ವಾಕ್ಯಗಳನ್ನು ಆ ಶಬ್ದದಿಂದ ಪ್ರಧಾನ ವಾಚ್ಯ ಅಲ್ಲ ಬ್ರಹ್ಮನೇ ವಾಚ್ಯ ಅಂತ ಹೇಳುವ ಮೂಲಕ ಸಮನ್ವಯ ಮಾಡಿದಂಗಾಯಿತು. ಅಸಂಗತಿ ಅಂತ ಹೇಗೆ ಹೇಳ್ತೀರಿ ಅಂತ ಅವರದ್ದು ಆಕ್ಷೇಪ. ಮೈವಂ ತಥಾ ಸತಿ ಅವಿರೋಧಲಕ್ಷಣೆ ಅಂತರ್ಭಾವ ಪ್ರಸಂಗಾತ್. ಹಾಗಾದರೆ ಸಮನ್ವಯಾಧ್ಯಾಯದಲ್ಲಿ ಸೇರಿಸಬಾರ್ದು ಇದನ್ನು. ನಾವು ಇದುವರೆಗೆ ಈ ಪಾದವನ್ನು ಬ್ರಹ್ಮಸೂತ್ರಿಯಿಂದ ತೆಗೆದುಹಾಕಬೇಕು ಅಂತ ಹೇಳಿದವರು. ತೆಗೆದುಹಾಕೋದು ಬೇಡ. ಇವಾಗ ಈ ಪಾದದಲ್ಲಿ ಏನು ಮಾಡ್ತೀರಿ ಅಂದರೆ ಬ್ರಹ್ಮನೇ ಜಗತ್ಕಾರಣ ಅನ್ನೋದಕ್ಕೆ ಏನು ಆಪೋಸಿಷನ್ ಬಂತು? ಏನು ಆಪೋಸಿಷನು? ಪ್ರಧಾನವು ಪ್ರಕೃತಿ ಜಗತ್ಕಾರಣ ಅಂತ ವಿರೋಧ ಬಂತು. ವಿರೋಧ ಇಲ್ಲ. ಯಾಕೆಂದರೆ ಅಲ್ಲಿ ಪ್ರಕೃತಿ ಅನ್ನೋ ಶಬ್ದ ಬ್ರಹ್ಮನಿಗೆ ವಾಚಕ ಹೊರತು ಪ್ರಧಾನಕ್ಕೆ ವಾಚಕ ಅಲ್ಲ. ಹಾಗಾದರೆ ಜಗತ್ಕಾರಣತ್ವ ಬ್ರಹ್ಮನಿಗೆ ಅಂತ ಹೇಳೋದಕ್ಕೆ ವಿರೋಧ ಬಂದಾಗ ವಿರೋಧದ ಪರಿಹಾರ ಇಲ್ಲಿ ಮಾಡ್ತೀರಿ ಈ ಪಾದದಲ್ಲಿ. ಎಲ್ಲಿ ಸೇರಬೇಕು ಆವಾಗ? 2ನೇ ಅಧ್ಯಾಯದಲ್ಲಿ ಸೇರಬೇಕು. ಇಲ್ಲಿ ಬರುವ ಫಸ್ಟು ನಮ್ಮ ಅಬ್ಜೆಕ್ಷನ್ ಏನು ಅಂದರೆ ಬ್ರಹ್ಮಸೂತ್ರದಲ್ಲೇ ಈ ಪಾದ ಸೇರಬಾರ್ದು. 2ನೇದು ನೀನು ಸ್ವಲ್ಪ ಕ್ಲಾರಿಫಿಕೇಷನ್ ಕೊಟ್ಟರೆ ಹಾಗಾದರೆ ಇಲ್ಲಿ ಸೇರಬಾರ್ದು, ಮುಂದಕ್ಕೆ ಸೇರಬೇಕು. ಅವಿರೋಧಾಧ್ಯಾಯದಲ್ಲಿ ಸೇರಲಿ. ಅನ್ಯಥಾ ದ್ವಿತೀಯಾರ್ಥೋಪಿ ಸಮನ್ವಯಸ್ಥೈರ್ಯಾಯ
ಏವ ಇತಿ ಸೋಪಿ ಅತ್ರ ವಕ್ತವ್ಯಃ ಸ್ಯಾತ್ ಸಮನ್ವಯಸ್ಥೇಮ್ನೆ. ಸ್ಥೇಮ ಅಂದರೆ ದಾರ್ಢ್ಯ. ಜಗಜ್ಜನ್ಮ ಸ್ಥೇಮ. ಸ್ಥೇಮ ಅಂದರೆ ಹುಟ್ಟಿದ್ದನ್ನು ರಕ್ಷಣೆ ಮಾಡೋದು ಅಂತ ಅರ್ಥ. ಹಾಗೆ ಬ್ರಹ್ಮನು ಜಗತ್ಕಾರಣ ಅಂತ ಸಮನ್ವಯ ಮಾಡಿದರು. ಇದನ್ನು ಸ್ಥಿರಗೊಳ್ಳೋಕ್ಕೋಸ್ಕರ ಪ್ರಧಾನವೂ ಅಲ್ಲ ಅಂತ ರಿಜೆಕ್ಟ್ ಮಾಡ್ತಾ ಇದೆ ಅಂತ. ಸಮನ್ವಯದ ಸ್ಥೇಮ ಮಾಡಿದ ಸಮನ್ವಯದ ವಿರೋಧ ಪರಿಹಾರ ಮಾಡುವ ಮೂಲಕ ಸಮನ್ವಯವನ್ನು ಸ್ಥಿರಗೊಳಿಸೋದು. ಈ ಕೆಲಸವನ್ನು ಯಾವುದು ಮಾಡ್ತಾ ಇದೆ? ಎರಡನೇ ಅಧ್ಯಾಯನೂ ಮಾಡ್ತಾ ಇದೆ. ಒಂದೋ ಆ ಅಧ್ಯಾಯ ಪೂರ ಇದಕ್ಕೆ ಸೇರಿಸು, ಒಂದೋ ಈ ಅಧ್ಯಾಯದ ಒಂದು ಪಾದ ಅಲ್ಲಿ ಸೇರಿಸು. ಪ್ರಥಮಾಧ್ಯಾಯಕ್ಕೆ 3 ಕಾಲು, ಎರಡನೇ ಅಧ್ಯಾಯಕ್ಕೆ ಎಷ್ಟು ಕಾಲ ಆಯಿತು? 5. ಹೀಗೆ ಮಾಡು. ಇಲ್ಲ, ಎರಡನೇ ಅಧ್ಯಾಯ ಪೂರ ಇಲ್ಲಿ ಹೇಳ್ಕೊಂಬ. ಪ್ರಥಮಾಧ್ಯಾಯ 4 + 4 8 ಕಾಲು ಬರಲಿ. ಹೀಗೆ ಇದು ಅಬ್ಜೆಕ್ಷನ್. ತಥಾಚ ಅವಿರೋಧಾಧ್ಯಾಯಕ್ಕೂ ಈ ಚತುರ್ಥ ಪಾದಕ್ಕೂ ಯಾವ ವಿಶೇಷವೂ ಇಲ್ಲ. ಆದ್ದರಿಂದ ಇದನ್ನು ಪ್ರಥಮಾಧ್ಯಾಯದಲ್ಲಿ ಸೇರಿಸೋದಕ್ಕೆ ಕಾರಣ ಇಲ್ಲ. ಸೇರಿಸೋದಾದರೆ ಅದನ್ನು ಸೇರಿಸು. ಕೇವಲಂ ಶಬ್ದವಾಚ್ಯತೈವ ಅತ್ರ ಪ್ರಧಾನಸ್ಯ ನಿಷಿಧ್ಯತೆ ಇತಿ ನ ಯುಜ್ಯತೆ ವಿಶೇಷಾಭಾವಾತ್. ಅದಕ್ಕೆ ದ್ವಿತೀಯಾಧ್ಯಾಯಕ್ಕೂ ಇಲ್ಲಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ದ್ವಿತೀಯಾಧ್ಯಾಯದಲ್ಲಿ ಏನು ಮಾಡ್ತಾರೆ ಅಂದರೆ, ಬ್ರಹ್ಮನು ಜಗತ್ಕಾರಣ ಅನ್ನೋದಕ್ಕೆ ಇನ್ನೊಂದು ಶ್ರುತಿಯ ವಿರೋಧ ಹೇಳ್ತಾರೆ. ಬ್ರಹ್ಮನು ಜಗತ್ಕಾರಣ ಅಂದರೆ ಇಲ್ಲ, ರುದ್ರನು ಜಗತ್ಕಾರಣ. ಶ್ರುತಿಗಳಿಗೆ ವಿರೋಧ ಬಂತು, ಪರಿಹಾರ ಮಾಡ್ತಾರೆ. ಯುಕ್ತಿಯ ವಿರೋಧ ಹೇಳ್ತಾರೆ, ಪರಿಹಾರ ಮಾಡ್ತಾರೆ. ಸ್ಮೃತಿಯ ವಿರೋಧ ಹೇಳ್ತಾರೆ, ಪರಿಹಾರ ಮಾಡ್ತಾರೆ. ಇದೆಲ್ಲ ಮಾಡಲ್ಲ ಈ ಪಾದದಲ್ಲಿ. ದ್ವಿತೀಯಾಧ್ಯಾಯದಲ್ಲಿ ಮಾಡಿದ ಕೆಲಸವನ್ನು ಇಲ್ಲಿ ಮಾಡಲ್ಲ. ಇಲ್ಲೇನು ಮಾಡ್ತಾರೆ ಅಂದರೆ ನೋಡಿ, ಅವ್ಯಕ್ತಾತ್ ಪುರುಷ ಪರಹ ಆನುಮಾನಿಕ ಅಧಿಕರಣದಲ್ಲಿ ಶಂಕರ ಭಾಷ್ಯದಲ್ಲಿ ಈ ವಿಷಯವಾಕ್ಯ ತೆಗೆದುಕೊಂಡು ಇಲ್ಲಿ ಅವ್ಯಕ್ತ ಅಂದರೆ ಯಾವುದು ವಿಚಾರ ಮಾಡ್ತಾರೆ. ಅವ್ಯಕ್ತ ಅಂದರೆ ಸಾಂಖ್ಯರ ರೀತಿಯಿಂದ ಯಾರು? ಪ್ರಕೃತಿ, ಜಡ ಪ್ರಕೃತಿ. ವ್ಯಕ್ತ ಈ ಪ್ರಪಂಚ, ಅವ್ಯಕ್ತ ಪ್ರಕೃತಿ. ಹಾಗಾದರೆ ಅವ್ಯಕ್ತಾತ್ ಪುರುಷ ಪರಹ ಎಂಬಲ್ಲಿ ಅವ್ಯಕ್ತ ಅಂದರೆ ಪ್ರಕೃತಿ ಅಂತ ಪೂರ್ವಪಕ್ಷ ಮಾಡಿ ಅಲ್ಲ, ಪ್ರಕೃತಿ ಅಲ್ಲ ಸಿದ್ಧಾಂತ ಮಾಡೋದು. ಇಷ್ಟೇ. ಇಲ್ಲಿ ಜಗತ್ಕಾರಣತ್ವ ಸರಿ ತಪ್ಪು ಏನು ಮಾಡ, ಅದನ್ನು ಸ್ಥಿರ ಮಾಡಲ್ಲ ನಾನು. ಅವ್ಯಕ್ತ ಶಬ್ದ ಸಾಂಖ್ಯರು ಹೇಳುವ ಪ್ರಕೃತಿಗೆ ವಾಚಕ ಅಲ್ಲ, ಅದು ಬ್ರಹ್ಮ ಅಂತ ಹೇಳಲ್ಲ ಅವರು, ಪ್ರಕೃತಿಗೆ ವಾಚಕ ಅಲ್ಲ, ರಿಜೆಕ್ಟ್ ಮಾಡ್ತೇವೆ. ಅದೆಲ್ಲ ಬರುತ್ತೆ ಒಂದಕ್ಕೆ. ಸಾಂಖ್ಯರು ಹೇಳಿದ ಪ್ರಕೃತಿ ವಾಚಕ ಅಲ್ಲ, ಮತ್ತು ಯಾವ ವಾಚಕ? ಯಾವ ವಾಚಕ ಅಂದರೆ ಇನ್ನೊಂದಕ್ಕೆ ವಾಚಕ, ಇನ್ನೊಂದಕ್ಕೆ ಬ್ರಹ್ಮ ಅಲ್ಲ, ಪ್ರಕೃತಿ ಅಲ್ಲ, ಅಷ್ಟೆ. ಅದನ್ನು ತುಂಬ ತಮಾಷೆ ಮಾಡ್ತಾರೆ ಮುಂದೆ ಟೀಕಾಚಾರ್ಯರು. ಅಲ್ಲಿ ಹೇಳೋಣ, ರಸಭಂಗ ಆಗುತ್ತೆ ಇಲ್ಲಿ ಹೇಳಿಬಿಟ್ರೆ ಅದು. ಹೀಗೆ ಇಷ್ಟೇ ಹೇಳೋದು. ಇಲ್ಲಿ ಅವಿರೋಧದ ಪ್ರಶ್ನೆನೇ ಬರಲಿಲ್ಲ. ಜಗತ್ಕಾರಣತ್ವಕ್ಕೆ ವಿರೋಧ ಮಾಡೋದು, ಅವಿರೋಧ ಯಾವ ಪ್ರಶ್ನೆಯೂ ಬರಲಿಲ್ಲ. ಅಂದ ಉಪನಿಷತ್ತುಗಳಲ್ಲಿ ಪ್ರಕೃತಿವಾಚಕವಾಗುವಂತೆ ತೋರುವ ಶಬ್ದಗಳನ್ನು ಪ್ರಕೃತಿವಾಚಕ ಅಲ್ಲ ಅಂತ ರಿಜೆಕ್ಟ್ ಮಾಡ್ತೇವೆ. ಇಷ್ಟೇ ಅಂದರೆ ಯಾವ ಕರ್ಮಕ್ಕೆ ಮಾಡ್ತೀವಿ? ಪ್ರಕೃತಿವಾಚಕ ಆದ್ರೇನು, ಬೇರೆ ವಾಚಕ ಆದ್ರೇನು, ಬ್ರಹ್ಮವಾಚಕ ಅಂತ ನೀನು ಸಮರ್ಥನೆ ಮಾಡ್ತೀಯ? ನೀನು ಅವ್ಯಕ್ತಾತ್ ಪುರುಷಪರಹ ಎಂಬಲ್ಲಿ ಅವ್ಯಕ್ತ ಶಬ್ದದಿಂದ ಬ್ರಹ್ಮವಾಚಕ ಅಂತ ಹೇಳಿದರೂ ನಿಮಗೇನು ಲಾಭ ಇಲ್ಲ. ಯಾಕೆ ಅಂದರೆ ನಾನು ಆಗಲೇ ಹೇಳಿದೆ, ಅವರಲ್ಲಿ ಸಮನ್ವಯ ಅಂದರೆ ಉಪನಿಷತ್ತಿನ ಎಲ್ಲ ಶಬ್ದಗಳ ಸಮನ್ವಯ ಅಲ್ಲ. ವಾಕ್ಯ ಸಮನ್ವಯ ಅಂದರೆ ಜಗತ್ಕಾರಣತ್ವಕ್ಕೆ ವಿರೋಧ ಬರುವ ವಾಕ್ಯ ಸಮನ್ವಯ. ಇಲ್ಲೇನು ಜಗತ್ಕಾರಣತ್ವಕ್ಕೆ ವಿರೋಧ ಬರುವ ಏನು ಸಂದರ್ಭ ಇಲ್ಲ. ಅಲ್ಲಿಗೆ ಈ ಅವ್ಯಕ್ತ ಶಬ್ದವನ್ನು ಪ್ರಕೃತಿವಾಚಕ ಅಲ್ಲ ಅನ್ನೋದು ಬರೇ ಸಾಂಖ್ಯರ ದ್ವೇಷ ಅಷ್ಟೇ ಹೊರತು ಯಾವ ಪ್ರಯೋಜನವೂ ಇಲ್ಲ ನಿನಗೆ. ಇಷ್ಟೇ ಮಾಡ್ತೇನೆ ಅಂದರೆ ಅಷ್ಟು ಮಾಡಿದ್ದು ವ್ಯರ್ಥ. ಇನ್ನು ಇಲ್ಲಿ ಪ್ರಕೃತಿವಾಚಕ ಅಲ್ಲ, ಆದ್ದರಿಂದ ಬ್ರಹ್ಮನ ಜಗತ್ಕಾರಣತ್ವಕ್ಕೆ ವಿರೋಧ ಇಲ್ಲ ಅಂತ ಅಲ್ಲಿವರೆಗೆ ತೊಗೊಂಡು ಹೋಗ್ತಾಯಿದ್ರೆ ಆ ಕಡೆ ತೊಗೊಂಡೋಗು ಈ ಪಾದವನ್ನು. ಆದ್ದರಿಂದ ಹಿಂಗೆ ಮಾಡಿದರೂ ತಪ್ಪು, ಅನ್ ಮಾಡಿದರೂ ತಪ್ಪು. ಇಲ್ಲೇ ಕೂಡಿಸ್ತೇನೆ ಅಂದರೂ ತಪ್ಪು, ಆ ಕಡೆ ತೊಗೊಂಡು ಹೋಗ್ತೇನೆ ಅಂದರೂ ತಪ್ಪು. ಆದ್ದರಿಂದ ಈ ಪಾದದಲ್ಲಿ ನಿಮ್ಮ ವಿಷಯ ಅಧ್ಯಾಯಕ್ಕೆ ಪೂರಕವಾಗಿಲ್ಲ. ಇದು ಮೊದಲನೇ ವಿಮರ್ಶೆ ಆಚಾರದ.
ಇಲ್ಲಿ ವಿಶೇಷಾಭಾವಾತ್ ಅನ್ನೋ ಶಬ್ದಕ್ಕೆ ವ್ಯಾಖ್ಯಾನಕಾರರು ಬೇರೆ ಬೇರೆ ಅರ್ಥಗಳನ್ನು ಹೇಳ್ತಾರೆ. ನಿಮಗೆ ರುಚಿ ಇದ್ದವರು ನೋಡಿಕೊಳ್ಳ್ರಿ. ಕಿಂಚ ಅತ್ರ ಪಾದೇ ಜಗತ್ಕಾರಣಾದಿ ಶಬ್ದವಾಚ್ಯತ್ವಂ ಪ್ರಧಾನಸ್ಯ ನಿಷಿಧ್ಯತೆ ಶಬ್ದವಾಚ್ಯತೈವ ವಾ. ಇಲ್ಲಿ ಇನ್ನೊಂದು ಪ್ರಶ್ನೆ ನೋಡಿ, ಇದೆಲ್ಲ ಟೀಕಾಚಾರ್ಯಗೆ ಬಿಟ್ಟಿದ್ದಾರೆ ಆಚಾರ್ಯ. ಪರರು ಹೇಳಿದ ಪಾದದ ಅರ್ಥ ಸರಿಯಲ್ಲ ಅಷ್ಟೇ ಆಚಾರ್ಯ ಹೇಳಿದರು. ಯಾಕೆ ಸರಿಯಲ್ಲ ಒಂದು ಹೇಳಿದರು. ಇನ್ನೊಂದು, ನೀವು ಇಲ್ಲಿ ಜಗತ್ಕಾರಣತ್ವವನ್ನು ಹೇಳುವ ವಾಕ್ಯದಲ್ಲಿ ಪ್ರಧಾನವಾಚಕವಾದ ಶಬ್ದ ಇದ್ದರೆ ಅದಲ್ಲ ಅಂತ ರಿಜೆಕ್ಟ್ ಮಾಡ್ತೀರೋ, ಅಥವಾ ಇಡೀ ಉಪನಿಷತ್ತು ಸ್ಮೃತಿ ಪುರಾಣಗಳಲ್ಲಿ ಎಲ್ಲೂ ಕೂಡ ಪ್ರಧಾನಕ್ಕೆ ವಾಚಕವಾದ ಶಬ್ದವೇ ಇಲ್ಲ ಅಂತ ರಿಜೆಕ್ಟ್ ಮಾಡ್ತೀರೋ. ಎರಡು ಪ್ರಶ್ನೆ. ಇದಕ್ಕೊಂದು ಅರ್ಥ ಇದೆ. ನಾವು ಸಾಂಖ್ಯರು ಹೇಳಿದ ಪ್ರಕೃತಿ, ಮಹತ್ತತ್ವ, ಅಹಂಕಾರ, ಪಂಚಭೂತಗಳು, ಭೂತ ಸೂಕ್ಷ್ಮಗಳು ಇವನ್ನೆಲ್ಲ ನಾವು ಒಪ್ತೀವಿ. ಅವರು ಹೇಳಿದ 24 ತತ್ವಗಳನ್ನು. ಅದ್ವೈತಿಗಳು ಒಪ್ಪಲ್ಲ. ಅದ್ವೈತಿಗಳಿಗೆ ಬ್ರಹ್ಮ ಇನ್ನೊಂದು ಬ್ರಹ್ಮ ಒಬ್ಬನೇ ಏನು ಕೆಲಸ ಮಾಡೋಕ್ಕಾಗಲ್ಲ. ಅವನಿಗೆ ಕೈಕಾಲು ಬರೋದೇ ಆ ಅವಿದ್ಯೆಯಿಂದ. ಅವರಿಗೆ ಎರಡೇ, ಬ್ರಹ್ಮ ಮತ್ತು ಅವಿದ್ಯೆ ಎರಡೇ. ಸೊ ಉಪನಿಷತ್ತಲ್ಲಾಗಲಿ ಪುರಾಣಗಳಲ್ಲಾಗಲಿ ಸ್ಮೃತಿಗಳಲ್ಲಾಗಲಿ ಸಾಂಖ್ಯರು ಹೇಳಿದ ಪ್ರಕೃತಿವಾಚಕವಾದ ಶಬ್ದವೇ ಇಲ್ಲ ಅಂತ ಹೇಳೋದು ನಿನ್ನ ಉದ್ದೇಶನೋ ಚತುರ್ಥ ಪಾದದಲ್ಲಿ. ಎರಡು ಪ್ರಶ್ನೆ. ಜಗತ್ಕಾರಣತ್ವವನ್ನು ಹೇಳುವ ವಾಕ್ಯದಲ್ಲಿ ಪ್ರಧಾನವಾಚಕವಾದ ಶಬ್ದ ಬಂದರೆ ಆ ಶಬ್ದವು ಪ್ರಧಾನಕ್ಕೆ ವಾಚಕ ಅಲ್ಲ ಅಂತ ರಿಜೆಕ್ಟ್ ಮಾಡ್ತೀಯೋ, ಅಥವಾ ಇಡೀ ಉಪನಿಷತ್ತುಗಳಲ್ಲಿ ಪ್ರಧಾನವಾಚಕ ಅಂತ ಕಾಣುವ ಯಾವ ಶಬ್ದಗಳೂ ಕೂಡ ಪ್ರಧಾನಕ್ಕೆ ವಾಚಕ ಅಲ್ಲ ಅಂತ ಇಲ್ಲಿ ನಿರಾಕರಣೆ ಮಾಡ್ತೀಯೋ. ಎರಡು ಪ್ರಶ್ನೆ. ನಾದ್ಯ ಅತ್ರ ಉದಾಹೃತವಾಕ್ಯೇಷು ಮಹತಃ ಪರಮವ್ಯಕ್ತಂ ಯಸ್ಮಿನ್ ಪಂಚ ಜನಾಃ ಇತ್ಯಾದಿಷು ಪ್ರಧಾನಸ್ಯ ಜಗತ್ಕಾರಣತ್ವ ಅಶ್ರವಣಾತ್. ಮೊದಲನೇ ಪಕ್ಷ ಏನು? ಈ ಜಗತ್ತಿಗೆ ಕಾರಣ ಅಂತ ಹೇಳುವ ಉಪನಿಷದ್ ವಾಕ್ಯಗಳಲ್ಲಿ ಪ್ರಧಾನವಾಚಕವಾದ ಶಬ್ದ ಇದೆ, ಅದು ಪ್ರಧಾನವಾಚಕ ಅಲ್ಲ ಅಂತ ರಿಜೆಕ್ಟ್ ಮಾಡ್ತೇನೆ. ನೀನು ಬಾಯಲ್ಲಿ ಹೇಳಿದರೆ ಮಾಡಿರೋ ಕೆಲಸ ನೋಡು. ಮೊದಲನೇ ಅಧಿಕರಣ ಆನುಮಾನಿಕ ಅಧಿಕರಣ. ಅಲ್ಲಿ ಅವನು ಉಪನಿಷತ್ತಿನ ಯಾವ ವಾಕ್ಯವನ್ನು ಸಮನ್ವಯಕ್ಕೆ ತಗೊಂಡಿದ್ದಾನೆ ಅಂದರೆ, ನಾನು ಆಗಲೇ ಹೇಳಿದ್ದೀನಲ್ಲ, ಅವ್ಯಕ್ತಾತ್ ಪುರುಷ ಪರಃ ಅಂತ. ಇದೇನು ಹೇಳುತ್ತೆ? ಜಗತ್ಕಾರಣ ಅವ್ಯಕ್ತ ಅಂದರೆ ಪ್ರಧಾನ ಅಂತ ಇಟ್ಕೊಂಡ, ಸಾಂಖ್ಯರ ಪ್ರಧಾನ. ಇದು ಪ್ರಧಾನವು ಜಗತ್ಕಾರಣ ಅಂತ ಹೇಳುತ್ತೆ ಇಲ್ಲೆಲ್ಲಾದರೂ? ಇಲ್ಲೇನು ಹೇಳುತ್ತೆ ಹೇಳಿ? ಅವ್ಯಕ್ತಾತ್ ಪುರುಷ ಪರಃ. ಸಾಂಖ್ಯರಲ್ಲಿ ಪುರುಷ ಪ್ರಕೃತಿ ಅಂತ ಎರಡಿದೆ. ಇವೆರಡರಲ್ಲಿ ದೊಡ್ಡದು ಯಾವುದು, ಚಿಕ್ಕದು ಯಾವುದು? ಅವ್ಯಕ್ತಾತ್ ಪುರುಷ ಪರಃ. ಇಲ್ಲಿ ಜಗತ್ಕಾರಣ ಅಂತ ಏನಾದರೂ ಹೇಳ್ತಾ ಇದೆಯಾ? ಇಲ್ಲ. ಮತ್ತು ಇಲ್ಲಿರುವ ಅವ್ಯಕ್ತ ಶಬ್ದ ಪ್ರಧಾನವಾಚಕ ಅಲ್ಲ ಅಂತ ನೀನು ರಿಜೆಕ್ಟ್ ಮಾಡ್ತೀವಿ. ಕಾರಣವಾಕ್ಯದಲ್ಲಿರುವ ಅವ್ಯಕ್ತ ಶಬ್ದನ ಇದು? ಅಲ್ಲ. ಜಗತ್ಕಾರಣ ಅಂತ ಹೇಳುವ ಉಪನಿಷತ್ ವಾಕ್ಯದಲ್ಲಿ ಪ್ರಧಾನವಾಚಕವಾದ ಶಬ್ದ ಇದ್ದರೆ ಅದು ಪ್ರಧಾನವಾಚಕ ಅಲ್ಲ ಅಂತ ರಿಜೆಕ್ಟ್ ಮಾಡ್ತೇನೆ ಅಂದರೆ ನೀನು ಮಾಡಿಲ್ಲಲ್ಲ. ಹಾಗೆ ನೀನು ರಿಜೆಕ್ಟ್ ಮಾಡಿದ್ದು ಯಾವ ವಾಕ್ಯದಲ್ಲಿರುವ ಶಬ್ದವನ್ನು? ಮಹತಃ ಪರಮವ್ಯಕ್ತಂ, ಮೊದಲನೇ ಅಧಿಕರಣದಲ್ಲಿ. ಇಲ್ಲೇನು ಜಗತ್ಕಾರಣತ್ವ ಶ್ರುತವಾಗಿಲ್ವೇ? ಇಲ್ಲಿ ಪ್ರಧಾನವಾಚಕವಾದರೂ ಅವ್ಯಕ್ತ ಶಬ್ದ ಪ್ರಧಾನವಾಚಕವಾದರೂ ಕೂಡ ಯಾವ ಬಾಧಕವೂ ಇಲ್ಲ. ಜಗತ್ಕಾರಣತ್ವಕ್ಕೇನು ಇಲ್ಲಿ ಹೇಳೇ ಇಲ್ಲ. ಒಂದಾಯಿತು. ಇನ್ನು ಎರಡನೇ ಅಧಿಕರಣ ನ ಸಂಖ್ಯೋಪಸಂಗ್ರಹಾದಪಿ ನಾನಾಭಾವಾದತಿರೇಕಾಚ್ಯ ಅಂತ. ಇದಕ್ಕೆ ಸಂಖ್ಯೋಪಸಂಗ್ರಹಾಧಿಕರಣ ಅಂತ ಅವರ ಹೆಸರಿಟ್ಟಿದ್ದಾರೆ. ಇಲ್ಲಿ ಈ ವಿಚಾರ ಮಾಡಲಿಕ್ಕೆ ಯಾವ ವಾಕ್ಯ ತಗೊಂಡಿದ್ದಾರೆ ಅಂದರೆ, ಯಸ್ಮಿನ್ ಪಂಚ ಜನಾಃ ಆಕಾಶಶ್ಚ ಪ್ರತಿಷ್ಠಿತಃ.
ಪಂಚ ಜನಾ. ಪಂಚ ಜನಾ ಅಂದರೆ 5 × 5 ಅಂತ ಲೆಕ್ಕಾಚಾರ ಒಂದು. 5 × 5 ಅಂದರೆ ಎಷ್ಟಾಯಿತು? 25. 25 ಹೇಳೋರು ಯಾರು? ಸಾಂಖ್ಯರು. ಸೊ ಸಾಂಖ್ಯರಿಗೆ ಬೇಕಾದ ವಾಕ್ಯ ಇದು. ಅವರ 25 ತತ್ವಗಳನ್ನು ಇದು ಸಾಂಖ್ಯರು ಹೇಳುವ 25 ತತ್ವಗಳಿಗೆ ವಾಚಕ ಅಲ್ಲ ಅಂತ ರಿಜೆಕ್ಟ್ ಮಾಡಿದ್ದು. ಇಲ್ಲೇನಾದರೂ ಜಗತ್ಕಾರಣತ್ವ ಹೇಳಿದೆಯಾ? ಅಲ್ಲಿಗೆ ನೀನು ತಗೊಂಡ ಯಾವುದೇ ವಾಕ್ಯ ಇಲ್ಲಿ ಸಮನ್ವಯಕ್ಕೆ ತಗೊಂಡಿದೆಯೋ ಅಲ್ಲೆಲ್ಲೂ ಜಗತ್ಕಾರಣತ್ವದ ಪ್ರಸ್ತಾಪನೆ ಇಲ್ಲ. ಆದ್ದರಿಂದ ಜಗತ್ಕಾರಣತ್ವವನ್ನು ಹೇಳುವ ವಾಕ್ಯದಲ್ಲಿರುವ ಪ್ರಕೃತಿಪರವಾದ ಶಬ್ದಗಳನ್ನು ನಾನು ಪ್ರಕೃತಿಪರ ಅಲ್ಲ ಅಂತ ಹೇಳ್ತೇನೆ ಅಂದರೆ ನೀನು ಹೇಳಲಿಲ್ಲ. ಹಾಗೆ ಪ್ರತ್ಯಕ್ಷ ವಿರುದ್ಧ ಇದು. ಅದರಿಂದ ಮೊದಲನೇ ಪಕ್ಷ ಸರಿಯಲ್ಲ. ನೋಡಿ, ಈ ವಿಮರ್ಶೆ ಮಾಡಬೇಕಾದ್ರೆ ನಮ್ಮ ಭಾಷ್ಯದ ಬಗ್ಗೆ ಹೇಗೆ ಆಳವಾದ ತಿಳುವಳಿಕೆ ಬೇಕೋ ಪರಭಾಷ್ಯವನ್ನು ಇಷ್ಟು ನೋಡಬೇಕು. ನೋಡ್ರಿ, ಪರಭಾಷ್ಯವನ್ನು ಅವನು ಏನು ವಿಷಯ ವಾಕ್ಯ ತಗೊಂಡಿದ್ದಾನೆ, ಯಾವ್ಯಾವ ಸೂತ್ರದಲ್ಲಿ ಏನು ಅರ್ಥ ಹೇಳಿದ್ದಾನೆ, ಅದನ್ನು ಕೂಲಂಕಷವಾಗಿ ವಿಮರ್ಶೆ ಮಾಡಿದರೆ ಮಾತ್ರ ಈ ಖಂಡನೆ ಸಾಧ್ಯ. ಅಂದರೆ ಟೀಕಾಕೃತ್ಪಾದರು ಸುಧಾದಲ್ಲಿ ಎಲ್ಲೆಲ್ಲಿ ಪರಮತವನ್ನು ವಿಮರ್ಶೆ ಮಾಡ್ತಾರೋ ನಮ್ಮ ಥರ ಯಾವುದೋ ಒಂದು ಪೋರ್ಷನ್ ತಗೊಂಡು ತತ್ವಮಸಿ ನಾನೇ ಬ್ರಹ್ಮ ಎಂತಾನೇ ತಲೆ ಹಾಗೆಲ್ಲ ಹೇಳಿದ್ದಲ್ಲ. ಟೀಕಾಕೃತ್ಪಾದರು ಆಳವಾಗಿ ನೋಡಿ ಅವರು ವಿಮರ್ಶೆ ಮಾಡಿರೋದು ನೋಡಿ. ಅದನ್ನ ಮೊದಲನೇ ಪಕ್ಷ ಸರಿಯಲ್ಲ. ಕಶ್ಚಿದಾಹ ನೋಡಿ, ಸ್ಮೂತಾಗಿ ಹೇಳಿದ್ದಾರೆ ಟೀಕಾಕೃತ್ಪಾದರು. ಇದು ಕಶ್ಚಿದಾಹ ಅಂದರೆ ಶಂಕರ ಭಾಷ್ಯಕ್ಕೆ ಹೇಗೆ ನಮ್ಮ ಭಾಷ್ಯಕ್ಕೆ ಟೀಕಾ ಅಂತ ಟೀಕಾ ಜಯತೀರ್ಥರದ್ದು ಇದೆಯೋ, ಪ್ರಾಚೀನ ಟೀಕೆಗಳಿದೆಯೋ, ಶಂಕರ ಭಾಷ್ಯಕ್ಕೆ ಭಾಮತಿ ಅಂತ ಒಂದು ಟೀಕೆ ಇದೆ. ಕಶ್ಚಿದಾಹ ಅಂದರೆ ಅವನು ಭಾಮತಿಕಾರ. ಆ ಭಾಮತಿಕಾರ ಹೇಳ್ತಾನೆ, ಮಹತಃ ಪರಮವ್ಯಕ್ತಂ ಎಂಬುದು ಜಗತ್ಕಾರಣತ್ವವನ್ನು ಹೇಳಲ್ಲ ಅಂತ ಹೇಳ್ತೀರಲ್ಲ, ಹೇಳ್ತಾ ಇದೆ. ಆ ವಾಕ್ಯದಲ್ಲಿ ಜಗತ್ತಿಗೆ ಅವ್ಯಕ್ತವು ಕಾರಣ ಅಂತ ಹೇಳಿದೆ. ಹೇಗೆ ಅಂತ ತೋರಿಸ್ತಾನೆ ನೋಡ್ರಿ. ಈ ಟೀಕೆಯನ್ನು ಗಮನಿಸಿ ಈ ವಾಕ್ಯದಲ್ಲಿ ಜಗತ್ಕಾರಣತ್ವವನ್ನು ಹೇಳಲಾಗಿದೆ ಅಂತ ತೋರಿಸ್ಕೊಡ್ತಾನೆ ಅವನು. ಹೇಗೆ ಅಂತ ನೋಡಿ, ಆ ಟ್ರಿಕ್ಸ್ ನೋಡಿ ಎಷ್ಟು ಕಷ್ಟಪಡ್ತಾರೆ ಅವರು ಅಂತ. ಶಂಕರಾಚಾರ್ಯರು ಆ ವಾಕ್ಯವನ್ನು ತೊಗೊಂಡ್ರು, ಟೀಕಾಕಾರರು ಅದನ್ನು ಹೇಗೆ ಸಂಗತ ಅಂತ ಒದ್ದಾಡ್ತಾರೆ ಅವರು. ನೋಡ್ರಿ ಹೆಂಗೆ ಮಾಡ್ತಾರೆ ನೋಡ್ರಿ. ಅಲ್ಲಿ ಮಹತಃ ಪರಮವ್ಯಕ್ತಂ ಇತಿ ಪರಶಬ್ದೇನ ಕಾಲವಿಪ್ರಕೃಷ್ಟತ್ವಂ ಉಚ್ಯತೆ ತತಃ ಕಾರಣತ್ವಶಂಕಾ. ನೋಡಿ, ಮಹತಃ ಪರಂ ಅವ್ಯಕ್ತಂ. ಇಲ್ಲಿ ಅವ್ಯಕ್ತ, ಇದು ಅವ್ಯಕ್ತ ಅಂದರೆ ಪ್ರಕೃತಿ, ಅವ್ಯಕ್ತ ಅಂದರೆ ಪ್ರಕೃತಿ. ಮಹತಃ ಪರಂ. ಪರಂ ಅಂದರೆ ಏನು ಹೇಳಿ? ಪರಂ ಪರಂ ಅಂದರೆ ದೊಡ್ಡದು ಅಂತ ಅರ್ಥ ಅಲ್ಲ, ಅದು ಚಿಕ್ಕದು, ಸೂಕ್ಷ್ಮ, ಅದು ದೊಡ್ಡದು ಅಂತ ಅರ್ಥ. ಪರಂ ಅಂದರೆ ಕಾಲತಃ ಪರಂ ಅಂತ ಅರ್ಥ. ಒಬ್ಬ ತಂದೆಗೆ 2 ಮಕ್ಕಳು ಇರ್ತಾರೆ, ಇವನ ಅಣ್ಣ ಇವನು ತಮ್ಮ. ಇವನಿಗಿಂತ ಇವನು ಪರ ಅಂದ್ರೇನು? ಮೊದಲು ಹುಟ್ಟಿದವ ಅಂತ ಅರ್ಥ. ಹಾಗೆ ಮಹತಃ ಅವ್ಯಕ್ತಂ ಪರಂ ಅಂದರೆ ಮಹತ್ತತ್ವಕ್ಕಿಂತ ಮೊದಲಿದ್ದದ್ದು ಯಾವುದು? ಮೊದಲಿರೋದು ಏನು? ಅಪ್ಪ ಮೊದಲು ಮಗ ಮೊದಲು? ಹಾಗಾದರೆ ಕಾರಣ ಅಂತ ಅರ್ಥ. ಮತ್ತೆ ಬರುವವನು ಕಾರ್ಯ ಅಂತ ಅರ್ಥ. ನೋಡಿ, ಕಾರ್ಯಕಾರಣ ಭಾವ ಅಂತ. ಮಹತ್ತತ್ವಕ್ಕಿಂತ ಮೊದಲಿದ್ದದ್ದು ಯಾವುದು? ಅವ್ಯಕ್ತ. ಯಾವುದು ಕಾರಣ, ಯಾವುದು ಕಾರ್ಯ? ಅವ್ಯಕ್ತ ಕಾರಣ, ಕಾರ್ಯ. ಅಲ್ಲಿಗೆ ಕಾರ್ಯಕಾರಣ ಭಾವ ಹೇಳ್ತು ನೋಡಿ ಜಗತ್ಕಾರಣತ್ವವನ್ನು. ಈವಾಗ ಇದಕ್ಕೆ ಕಾರಣ ಯಾವುದು? ಅವ್ಯಕ್ತ. ಆಯಿತಾ? ಇಡೀ ಜಗತ್ತಿಗೆ ಅವ್ಯಕ್ತತ್ವ ಕಾರಣ. ಅಲ್ಲಿಗೆ ಈ ಅವ್ಯಕ್ತ ಅಂದರೆ ಸಾಂಖ್ಯರು ಹೇಳುವ ಪ್ರಕೃತಿ ಅಂತಾದರೆ ಬ್ರಹ್ಮ ಕಾರಣ ಅನ್ನೋದು ಹೋಯಿತು. ಅದಕ್ಕೋಸ್ಕರ ಈ ಅವ್ಯಕ್ತ ಶಬ್ದವನ್ನು ನೀವು ಹೇಳುವ ಪ್ರಕೃತಿ ಅಂತ ಅರ್ಥ ಅಲ್ಲ, ಅದಕ್ಕೆ ಬೇರೆ ಅರ್ಥ ಅಂತ ನಾನು ಹೇಳೋದು ಸರಿಯಾಗಿದೆ ಅಂತ ಭಾಮತಿಕಾರ ಪರ ಅನ್ನೋ ಶಬ್ದಕ್ಕೆ ಈ ಅರ್ಥ ಮಾಡಿ ಈ ವಾಕ್ಯ ಜಗತ್ಕಾರಣತ್ವವನ್ನು ಪ್ರಕೃತಿಗೆ ಹೇಳ್ತಾ ಇದೆ. ಅದಕ್ಕೋಸ್ಕರ ಸೂತ್ರಕಾರರು ನಿರಾಕರಣೆ ಮಾಡ್ತಾರೆ. ತಲೆ ಇದೆ ಅಲ್ವಾ ಭಾಮತಿಕಾರನಿಗೆ? ಇದೇ ಇಲ್ಲೋ ಹೇಳಿ? ಇಲ್ಲ ಅಂತ ತೋರಿಸ್ತಾರೆ ಟೀಕಾಕೃತ್ಪಾದರು. ನಾವು ಹೇಳೋದು ಬೇಡ ನೋಡಿ.
ತದಯುಕ್ತಂ ಕಿಂ ಕಾಲವಿಪ್ರಕರ್ಷ ಏವ ಕಾರಣತ್ವಂ ಉತ ತೇನ ಅನುಮೇಯಂ ಅಥ ಸಂಭಾವ್ಯಂ ನ ಪ್ರಥಮದ್ವಿತೀಯೌ ಕಾರ್ಯಕಾರಣಭಾವ ವಿಕಲಯೋರಪಿ ಪರಾಪರಭಾವ ದರ್ಶನಾತ್. ನೀವು ಹೇಳಿದ ಅರ್ಥನೇ ಇಟ್ಕೊಂಡ. ಏನು ಮಹತಃ ಪರಂ, ಪೂರ್ವಕಾಲದಲ್ಲಿ ಅವ್ಯಕ್ತ ಇದೆ. ಪೂರ್ವಕಾಲದಲ್ಲಿ ಇದೆ ಅಂದರೆ ಏನು ಅರ್ಥ ಮಾಡಿದ್ದೀನಿ ನೀನು ಜಗ್ಗಿ? ಕಾರಣ ಅಂತ. ಪೂರ್ವಕಾಲದಲ್ಲಿ ಇದೆ, ಅದರಿಂದ ಅದು ಕಾರಣ ಆಗಿರಬೇಕು ಅಂತ ಅನುಮಾನ ಮಾಡ್ತೀಯೋ, ಪೂರ್ವಕಾಲದಲ್ಲಿ ಇರೋದೇ ಕಾರಣ ಹೀಗೆ ಮಾಡ್ತೀವಿ. ಇವೆರಡೂ ಸರಿಯಲ್ಲ. ನೋಡಿ, ಇವನ ಅಣ್ಣ, ಇವನು ತಮ್ಮ. ತಮ್ಮನಿಗಿಂತ ಪೂರ್ವಕಾಲದಲ್ಲಿ ಯಾರಿದ್ದಾನೆ? ಅಣ್ಣನು ತಮ್ಮನಿಗೆ ಕಾರಣನ? ನೋಡಿ, ಅಲ್ಲಿಗೆ ಮಹತ್ತತ್ವಕ್ಕಿಂತ ಪೂರ್ವಕಾಲದಲ್ಲಿ ಅವ್ಯಕ್ತ ತತ್ವ ಇದೆ ಅಂದ ಕೂಡಲೇ ಇದು ಇದಕ್ಕೆ ಕಾರಣ ಆಗಬೇಕಾ? ತಮ್ಮನಿಗಿಂತ ಪೂರ್ವಕಾಲದಲ್ಲಿ ಅಣ್ಣ ಇದ್ದ ಕೂಡಲೇ ತಮ್ಮನಿಗೆ ಅಣ್ಣ ಅಪ್ಪ ಆಗ್ತಾನ? ಆದ್ದರಿಂದ ಪೂರ್ವಕಾಲದಲ್ಲಿ ಇದೆ ಅಂತ ಹೇಳಿದ ಕೂಡಲೇ ಕಾರಣ ಅಂತ ಡಿಸೈಡ್ ಮಾಡಲಿಕ್ಕೆ ಬರೋದಿಲ್ಲ. ಆಯಿತಾ? ಅನುಮಾನ ಮಾಡಲಿಕ್ಕೂ ಆಗಲ್ಲ, ಪೂರ್ವಕಾಲದಲ್ಲಿ ಇರೋದೆಲ್ಲ ಕಾರಣ ಅಂತ ಡಿಸೈಡ್ ಮಾಡಲಿಕ್ಕೂ ಬರೋದಿಲ್ಲ. ಇನ್ನು ಪೂರ್ವಕಾಲದಲ್ಲಿ ಇರೋದರಿಂದ ಕಾರಣ ಆಗಿರ್ಬೋದು, ಮೇ ಬಿ, ಈಗ ಹೇಳಬೇಕದು. ಇವಾಗ ಉದಾಹರಣೆಗೆ ಬಟ್ಟೆಗಿಂತ ಪೂರ್ವಕಾಲದಲ್ಲಿ ನೂಲಿದೆ, ನೂಲು ಬಟ್ಟೆಗೆ ಕಾರಣ. ಕೆಲವು ಕಡೆ ಪೂರ್ವಕಾಲದಲ್ಲಿದ್ದರೂ ಕಾರಣ ಅಲ್ಲ, ಕೆಲವು ಕಡೆ ಕಾರಣ ಆಗುತ್ತೆ. ಇಲ್ಲಿ ಮಹತ್ತತ್ವಕ್ಕಿಂತ ಪೂರ್ವಕಾಲದಲ್ಲಿ ಪ್ರಕೃತಿ ಇದೆ ಅಂತ ಹೇಳಿದೆ, ಕಾರಣ ಆಗಿರಬಹುದು. ಬೌದುಗಿವುದನ್ನು ಸೂತ್ರಕಾರರು ಖಂಡನೆ ಮಾಡಲಿಕ್ಕೆ ಹೋಗೋದಿಲ್ಲ. ಅವ್ರು ಏನು ಡಿಸಿಷನ್ ಮಾಡ್ತೀರೋ ಅದನ್ನು ಮಾತ್ರ ಖಂಡನೆ ಮಾಡೋದು. ಆಗಿರ್ಬಹುದು, ಹೋಗಿರ್ಬಹುದು, ಅದನ್ನೆಲ್ಲ ಖಂಡನೆ ಮಾಡ್ತಾ ಕೂತ್ರೆ ಅವರಿಗೆ ಸೂತ್ರಗಳು ಸಾಕ? ಇದು ಖಂಡನೆಗೆ ಯೋಗ್ಯ ಅಲ್ಲ. ನೋಡಿ, ಇವಾಗ ಭಾಮತೀಕಾರ ಭಾಷ್ಯಕಾರರನ್ನು ಸಮರ್ಥನೆ ಮಾಡಲಿಕ್ಕೆ ಹೋದ. ಆಯಿತಾ? ಬಹಳ ಚೆನ್ನಾಗಿ ಪರಮ್ಮನ ಶಬ್ದಕ್ಕೆ ಅರ್ಥ ಹೇಳಿ ಸಮರ್ಥನೆ ಮಾಡಿದ ನಮಗನ್ನಿಸುತ್ತೆ. ಅವನು ಚಾಪೆ ಅಡಿಯಲ್ಲಿ ತೂರಿದ್ರೆ ಇವರು ರಂಗೋರಿ ಅಡಿಯಲ್ಲಿ ತೂರಿದ್ರು. ಈಗ ಆಯಿತಾ? ಪರಮ್ ಅಂದ ಕೂಡಲೇ ಕಾರಣ ಅಂತ ಅರ್ಥ ಹೇಗಾಗೋದು? ಆದ್ದರಿಂದ ಸುಮ್ಮನೆ ಸಮರ್ಥನೆ ಮಾಡೋಕ್ಕೆ ಹೋಗಬೇಡ, ಸುಮ್ಮನೆ ಕೂತಿರೋ. ನ ತೃತೀಯ ಸಂಭಾವನಾ ಮಾತ್ರಸ್ಯ. ಅಲ್ಲಿ ಸ್ವಲ್ಪ ತಪ್ಪಿದೆ. ಮಾತ್ರಸ್ಯೇಯಂತಂ, ಮಾತ್ರಸ್ಯ ಇಯಂತಂ ಸೂತ್ರ ಸಂದರ್ಭಂ. ಇತ್ಯಂತಂತಿದೆ ಈ ಪುಸ್ತಕ ಇದ್ದರೆ ನಿಮ್ಮ ಹತ್ರ. ತ್ಯಂತಮಲ್ಲ, ಇಯಂತಂ ಸೂತ್ರ ಸಂದರ್ಭ. ಸಂಭಾವಿತವಾದ ಒಂದು ವಿಷಯವನ್ನು ಖಂಡನೆ ಮಾಡಲಿಕ್ಕೆ ಇಷ್ಟು ದೊಡ್ಡ 2-3 ಸೂತ್ರಗಳಿದೆ. ಇಷ್ಟು ಸೂತ್ರ ಸಂದರ್ಭವನ್ನು ವೇದವ್ಯಾಸರು ಮಾಡುವ ಅಗತ್ಯ ಇಲ್ಲ. ಅಜಾಮೇಕಾಂ ಇತ್ಯಾದೌ ಕಾರಣತ್ವಂ ಪ್ರತೀಯತ ಇತಿ ಚೇತ್ ತತ್ಕಿಂ ಬ್ರಹ್ಮಪರಂ ಕರಿಷ್ಯತೆ. ತೇಜೋಬನ್ನ ವಿಷಯಂ ಹಿ ತದ್ವ್ಯಾಖ್ಯಾತಂ ಭವತಾ ತಥಾ ಚ ಲೌಕಿಕಂ ಆಭಾಣಕಂ ನಾತಿವರ್ತತೆ ವ್ಯಾಘ್ರೇಣ ಉರಣೇ ನೀತೆ ಕಾ ಹಾನಿಃ ವೃಕೇಣ ನೀತೆ ಕೋ ಲಾಭಃ. ನಾವಿಲ್ಲಿ ಅವರು ಹೇಳ್ತಾರೆ, ಬರೇ ಮಹತಃಪರಮವ್ಯಕ್ತಂ ಅಷ್ಟೇ ಅಲ್ಲ, ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ
ಬಹ್ವೀ ಪ್ರಜಾ ಜನಯಂತೀಂ ಸ್ವರೂಪಾಂ. ಇದು ಉಪನಿಷತ್ತು. ಇದು ನಮಗೆ ಪ್ರಸಿದ್ಧವಾದ ಉಪನಿಷತ್ತಿನಲ್ಲಿ ಇಲ್ಲ, ಜಾಪಾಲ ಉಪನಿಷತ್ತಿನಲ್ಲಿ ಇದೆ. ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಒಂದು ಹೆಣ್ಣಾಡಿದೆ, ಅಜಾಂ ಏಕಾಂ ಲೋಹಿತ ಶುಕ್ಲ ರೂಪ ಕೃಷ್ಣ. ಆ ಹೆಣ್ಣಾಡಿಗೆ 3 ರೂಪ. ಲೋಹಿತ ಅಂದರೆ ಕೆಂಪು, ಶುಕ್ಲ ಅಂದರೆ ಬಿಳಿ, ಕೃಷ್ಣ ಅಂದರೆ ಕಪ್ಪು. ಕೆಂಪು, ಕಪ್ಪು, ಬಿಳಿ ರೂಪದ ಒಂದು ಹೆಣ್ಣಾಡು. ಬಹ್ವೀ ಪ್ರಜಾ ಜನಯಂತೀಂ ಸ್ವರೂಪಾಂ. ಆ ಹೆಣ್ಣಾಡು ತನ್ನಂತೆ ಇರುವ ತುಂಬ ಮಕ್ಕಳನ್ನು ಹಡೀತು. ಉಪನಿಷತ್ತಿನ ನಿರೂಪಣೆ ನೋಡ್ರಿ. ಏನಿದು? ಈ ಹೆಣ್ಣಾಡಿ ಯಾರು ಹೇಳಿ? 3 ಗುಣ, ಕಪ್ಪು, ಕೆಂಪು, ಬಿಳಿ ಅಂದರೆ ಸತ್ವ, ರಜಸ್ತಮೋ ಗುಣಗಳು. ಆಯಿತು. ನಾವು ರಂಗೋಲಿಯಲ್ಲಿ 3 ಬಣ್ಣ ಬಳಸ್ತೇವೆ ನೋಡಿರಿ, ಈ ಪ್ರಕೃತಿಯ ಗುಣಗಳದು. 3 ಬಣ್ಣಗಳ ಹೆಣ್ಣಾಡು ಬಹಳಷ್ಟು ಮಕ್ಕಳನ್ನು ಹಡೀತು. 3 ಬಣ್ಣವುಳ್ಳ ಹೆಣ್ಣಾಡು ಅಂದರೆ ಪ್ರಕೃತಿ, ಅದು ಬಹಳಷ್ಟು ಮಕ್ಕಳನ್ನು ಹಡೀತು ಅಂದರೆ ಜಗತ್ತಿಗೆ ಕಾರಣ ಅಂತ. ಈ ವಾಕ್ಯವನ್ನು ಇಲ್ಲಿ ಅಜ ಅಂದರೆ ಯಾರು ಅಂತ ವಿಚಾರ ಮಾಡಿ, ಈ ಅಧಿಕರಣದಲ್ಲಿ ಅಜ ಅಂದರೆ ಸಾಂಖ್ಯರು ಹೇಳುವ ಪ್ರಕೃತಿ ಅಲ್ಲ, ನಿರಾಕರಣೆ ಮಾಡ್ತೇನೆ. ನೋಡಿ, ಇಲ್ಲಿ ಜಗತ್ಕಾರಣತ್ವವನ್ನು ಹೇಳುವ ವಾಕ್ಯದಲ್ಲಿ ಪ್ರಕೃತಿವಾಚಕವಾದ ಶಬ್ದ ಇದ್ದರೆ ಅದು ಪ್ರಕೃತಿವಾಚಕ ಅಲ್ಲ ಅಂತ ನಿರಾಕರಣೆ ಮಾಡ್ತೇನೆ. ಸಂಗತ ಆಯ್ತಲ್ಲ? ಸರಿ, ಚಂದ, ಒಳ್ಳೆ ಕೆಲಸ ಮಾಡಿದೆ. ಪ್ರಕೃತಿವಾಚಕ ಅಲ್ಲ ಅಂದರೆ ಹಾಗಾದರೆ ಅಜ ಶಬ್ದಕ್ಕೆ ಅರ್ಥ ಏನು? ಅರ್ಥ ಏನು ಅಂದರೆ ಬ್ರಹ್ಮ ಅಂತ ಅರ್ಥ ಹೇಳಿದರೆ ಸರಿ, ಆವಾಗ ಬ್ರಹ್ಮ ಕಾರಣ ಅಂತಾಗತ್ತೆ. ಪ್ರಕೃತಿ ಅಲ್ಲ ಮತ್ತು ಯಾವುದು? ಮತ್ತೆ ತೇಜೋ ಅಪು ಅನ್ನ, ಭೂತತ್ರಯಗಳು. ತೇಜ ಅಂದರೆ ಬೆಂಕಿ, ಅಪ್ಪು ಅಂದರೆ ನೀರು, ಅನ್ನ ಅಂದರೆ ಪೃಥಿವಿ. ಭೂತತ್ರಯಗಳು, ಅಜ ಅಂದರೆ ಭೂತತ್ರಯಗಳು. ಭೂತತ್ರಯದಿಂದ ಈ ಜಗತ್ತು ಹುಟ್ಟಿತು. ಅರೆ, ನಿಮಗೊಂದು ಕತೆ ಇದೆ ನೋಡಿರಿ. ಅವರು ಮನೆಯಲ್ಲಿ ಅತ್ತೆ ಸೊಸೆ ಇಬ್ಬರಿದ್ದರು. ಒಬ್ಬ ಭಿಕ್ಷುಕ ಬಂದ, ಆ ಮಾತಾಯಿ ಅಂತ. ಸೊಸೆ ಕೊಟ್ಟಳು, ಅವಳನ್ನು ಒಳಗೆ ಕಳಿಸಿ ಭಿಕ್ಷುಕ ಕರೆದ. ನನಗೆ ಇನ್ನಷ್ಟು ಸೊಸೆ ಏನು ಕೊಡಲ್ಲ ಅಂತ ಕಳಿಸಿದ್ರು. ಆ ಭಿಕ್ಷುಕನ್ನು ಕಳೆದರು. ಅತ್ತೆ ಬಾರೋ ಇಲ್ಲಿ ಅಂತ. ಅಮ್ಮ ಅವ್ರು ಏನೋ ಕೊಡ್ತಾರೆ ಅಂತ ಅವನು ಬಂದ. ಹೋಗಾಚೆ ಅಲ್ಲ, ಅವಳು ಹೋಗಾಚೆ ಅಂದಾಗಿದೆ. ಮತ್ತು ನೀನು ಅವಳಿಗೆ ಹೋಗಾಚೆ ಅನ್ನೋದಕ್ಕೆ ಈ ಮನೆಯಲ್ಲಿ ಅಧಿಕಾರ ಇಲ್ಲ, ನನಗಿರೋದು. ಅಜ ಅನ್ನೋ ಶಬ್ದಕ್ಕೆ ಪ್ರಕೃತಿ ಅರ್ಥ ಅಂತ, ಪ್ರಕೃತಿ ಅರ್ಥ ಅಲ್ಲ. ಮತ್ತಾರು ಅಂದರೆ ಭೂತತ್ರಯಗಳು. ಬ್ರಹ್ಮನ ಅಲ್ಲ. ಅಂತೂ ಬ್ರಹ್ಮಪರವಾಗಿ ಅರ್ಥ ಮಾಡಲಿಲ್ಲ ನೀನು. ಇದು ಜಗತ್ಕಾರಣವನ್ನು ಹೇಳುವ ವಾಕ್ಯ. ಇಲ್ಲಿ ಪ್ರಕೃತಿ ಅರ್ಥ ಆದರೆ ಜಗತ್ಕಾರಣತ್ವ ಪ್ರಕೃತಿಗೆ ಬಂದುಬಿಡ್ತದೆ. ಪ್ರಕೃತಿಗೆ ಬರಬಾರ್ದು ಅಂದ್ಕೊಂಡು ಏನು ಮಾಡಿದೆ ನೀನು? ತೇಜೋ ಅವನ್ನಗಳಿಗೆ ಹೇಳಿದ್ದು. ಬ್ರಹ್ಮನಿಗೆ ಬಂತ? ಬ್ರಹ್ಮನಿಗೆ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಇದು ಅತ್ತೆಯನ್ನು ಓಡಿಸಿ, ಸೊಸೆಯನ್ನು ಓಡಿಸಿ ಅತ್ತೆ ಇಲ್ಲ ಅಂತ ಕಳಿಸಿದಂಗೆ ಇದು. ಇದಕ್ಕೊಂದು ಒಳ್ಳೆಯ ಉದಾಹರಣೆ ಕೊಡ್ತಾರೆ ಟೀಕಾಕೃಪಾದರು. ಆಭಾಣಕಂ. ಆಭಾಣಕ ಅಂದರೆ ಗಾದೆ ಮಾತು ಅಂತ ಅರ್ಥ. ಒಂದು ಮೇಕೆ ಮರಿ ಹುಲಿಯ ಬಾಯಿಗೆ ಸಿಕ್ಕಿತ್ತು. ಕಷ್ಟಪಟ್ಟು ಹೊಡೆದು ಬಡಿದು ಹುಲಿಯನ್ನು ಓಡಿಸಿ ಮೇಕೆ ಮರಿಯನ್ನು ಬದುಕಿಸಿದ, ಅದರ ಬಾಯಿಂದ ತಪ್ಪಿಸಿದ. ಒಂದು ತೋಳ ಕೊಟ್ಟ. ಏನು ಪ್ರಯೋಜನ ಆಯಿತು? ಹೋರಾಡಿದ್ದಿ ಭಾರಿ. ಆದರೆ ಮೇಕೆ ಮರಿಗೆ ಲಾಭ ಏನು, ನಷ್ಟ ಏನು? ಹುಲಿನೂ ತಿನ್ನೋದೇ, ತೋಳನು ತಿನ್ನೋದೇ. ಹಾಗೆ ಆಯಿತು ಈ ಮಾತು ಅಂತ. ಮೇಕೆ ವ್ಯಾಘ್ರೇಣ ಅಪಹೃತವಾದ ಮೇಷಂ ಉರಣಕಂ ಅಂತಿದೆ. ಉರಣಕ ಅಂದರೆ ಮೇಷ ಅಂತ ಅರ್ಥ. ಮೇಷ ಅಂದರೆ ಕುರಿ. ಆ ಕುರಿಯನ್ನು ಸಚೇತ್ ವೃಕೇಣ ವೃಕೇಣ ನೀತ ಆ ತೋಳಕ್ಕೆ ಕೊಟ್ಟರೆ ಆ ಮರಿಗೆ ಲಾಭ ಏನು, ನಷ್ಟ ಏನು? ಹಾಗೆ ಅಜಾ ಶಬ್ದವನ್ನು ಪ್ರಕೃತಿಯಿಂದ ಕಿತ್ತುಕೊಂಡು, ಪ್ರಕೃತಿ ಅನ್ನೋದು ಹುಲಿ. ಆ ಅಜಾ ಶಬ್ದಕ್ಕೆ ಪ್ರಕೃತಿ ಅರ್ಥ ಅಲ್ಲ ಅಂತ. ಮತ್ತೇನರ್ಥ? ಭೂತತ್ರಯಗಳು ಅರ್ಥ. ಅಂತೂ ಬ್ರಹ್ಮನಿಗೆ ಲಾಭವೂ ಇಲ್ಲ, ನಷ್ಟ. ಪ್ರಕೃತಿ ಅರ್ಥ ಅಲ್ಲ ಅಂದ ನಂಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದ ಬ್ರಹ್ಮ. ಅವನಿಗೆ ಕೊಡಲೇ ಇಲ್ಲ ಆ ಶಬ್ದವನ್ನು. ಮತ್ಕೊಂಡು ಕೊಟ್ಟಿದ್ದು ಯಾರಿಗೆ? ಭೂತತ್ರಯಗಳಿಗೆ. ಸೊ ಇಂಥ ಪ್ರಯಾಸ ವ್ಯರ್ಥ ಇದು.
ಇದು ಎಲ್ಲಿ ಪರ್ಯವಸಾನ ಅಂದರೆ ಸಾಂಖ್ಯರ ಮೇಲೆ ದ್ವೇಷ ಅಷ್ಟೇ. ನೀನು ಹೇಳಿದ್ದು ಅರ್ಥ ಅಲ್ಲ, ನಾನು ಹೇಳಿದ್ದು ಅರ್ಥ ಅಂತ. ಅಲ್ಲಿಗೆ ಬ್ರಹ್ಮನಿಗೆ ಯಾವ ಉಪಕಾರವೂ ಇಲ್ಲ. ನೋಡಿ, ಇಷ್ಟು ಸಿಲ್ಲಿ ಪಾಯಿಂಟ್ ಒಬ್ಬ ಭಾಷ್ಯಕಾರನಿಗೆ ಗೊತ್ತಾಗಲಿಲ್ಲ ಅಂದರೆ ಅವರು ಎಷ್ಟು ದೊಡ್ಡ ಭಾಷ್ಯಕಾರರು ಹೇಳಿ. ಅಲ್ಲ, ನಾನು ಅವರಿವರನ್ನು ಹೇಳೋದಲ್ಲ, ಇದು ಸಿಂಪಲ್ ತರ್ಕ. ಇದು ಈ ಸಿಂಪಲ್ ತರ್ಕ ಇಲ್ಲಿ ಅಜಾಶಬ್ದಕ್ಕೆ ಸಾಂಖ್ಯರು ಹೇಳೋ ಪ್ರಕೃತಿ ಅಲ್ಲ, ಮತ್ತು ಬ್ರಹ್ಮ ಅಲ್ಲ, ಬ್ರಹ್ಮನೂ ಅಲ್ಲ, ಭೂತತ್ರಯ. ಏನು ಸಾಧನೆ ಆಯ್ತು ಇದರಿಂದ? ದ್ವಿತೀಯೇತು ಇದಂ ಉಪತಿಷ್ಠತೆ. ದ್ವಿತೀಯ ಅಂದರೆ ಎರಡು ವಿಕಲ್ಪ ಮಾಡಿಕೊಂಡ್ರು. ಇಲ್ಲಿ ಜಗತ್ಕಾರಣತ್ವವನ್ನು ಹೇಳುವ ವಾಕ್ಯದಲ್ಲಿರುವ ಶಬ್ದವನ್ನು ಪ್ರಕೃತಿಯಿಂದ ತೆಗೆದು ಬೇರೆ ಕಡೆ ಹೇಳ್ತೀಯೋ, ಅಥವಾ ಶ್ರುತಿ ಸ್ಮೃತಿ ಯಾವುದರಲ್ಲೂ ಕೂಡ ಪ್ರಕೃತಿವಾಚಕವಾದ ಶಬ್ದವೇ ಇಲ್ಲ ಅಂತ ರಿಜೆಕ್ಟ್ ಮಾಡ್ತೀಯೋ ಅಂತ. ಎರಡನೇದಕ್ಕೆ ಇದಮುಪತಿಷ್ಠತೆ. ಇದಮುಪತಿಷ್ಠತೆ ಅಂದರೆ ಆಚಾರ್ಯ ವಾಕ್ಯವನ್ನು ಜೋಡಿಸ್ಕೊಳ್ಳಿ. ಇದನ್ನು ಟೀಕಾಚಾರ್ಯ ಖಂಡನೆ ಮಾಡಿದರು ಮೊದಲನೇದನ್ನು. ಎರಡನೇದನ್ನು ಆಚಾರ್ಯರು ಖಂಡನೆ ಮಾಡಿದ್ದಾರೆ. ಏನು ಆಚಾರ್ಯವಾಕ್ಯ ಇದೆ ಹಿಂದೆ? ನ ಚ ಪ್ರಕೃತಿ ಶಬ್ದೇನ ಬ್ರಹ್ಮೋಪಾದಾನ ಹಿಂದಿದ್ದು ನ ಶಬ್ದವಾಚ್ಯತೈವಾತ್ರ ಪ್ರಧಾನಸ್ಯ ನಿಷಿಧ್ಯತೆ ಇದಮುಪತಿಷ್ಠತೆ. ಅದೊಂದು ಟೀಕೆ ಶೈಲಿ ಅದು. ಎರಡನೇ ಪಕ್ಷದಲ್ಲಿ ಆಚಾರ್ಯರು ಹೇಳಿದ ದೋಷ ಬಂದು ನಿಲ್ಲುತ್ತೆ ಅಂತ ಅರ್ಥ. ಇದಂ ಉಪತಿಷ್ಠತೆ. ಮೊದಲನೇ ಪಕ್ಷವನ್ನು ಟೀಕಾಚಾರ್ಯ ನಿರಾಕರಣೆ ಮಾಡಿಲ್ಲ. ಯಾಕೆಂದರೆ ಅದು ಸಿಲ್ಲಿ ಅಂತ. ಎರಡನೇದಕ್ಕೆ ಹೇಳಿದರು ನ ಶಬ್ದವಾಚ್ಯತೈವಾತ್ರ ಪ್ರಧಾನಸ್ಯ ನಿಷಿಧ್ಯತೆ ಪ್ರಕೃತ ಅನುಪಯೋಗಾತ್. ನೀನು ಏನು ಮಾಡ್ತೀವಿ ಚತುರ್ಥ ಪಾದದಲ್ಲಿ ಅಂದರೆ ಶ್ರುತಿ ಸ್ಮೃತಿ ಪುರಾಣಗಳಲ್ಲಿ ಎಲ್ಲೂ ಕೂಡ ಸಾಂಖ್ಯರು ಹೇಳುವ ಪ್ರಕೃತಿವಾಚಕವಾದ ಶಬ್ದ ಇಲ್ಲ. ಆದ್ದರಿಂದ ಏನಾಯಿತು ಹೇಳಿ? ಬ್ರಹ್ಮಸೂತ್ರಕ್ಕೆ ಏನಾಯಿತು ಹೇಳಿ? ಪ್ರಕೃತ ಬ್ರಹ್ಮಸೂತ್ರ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು, ಬ್ರಹ್ಮನ ಲಕ್ಷಣ ಇದು, ಬ್ರಹ್ಮನು ಶಾಸ್ತ್ರ ಪ್ರತಿಪಾದ್ಯ ಅಂಥೇಳಿ. ಇದಕ್ಕೂ ಪ್ರಕೃತಿವಾಚಕವಾದ ಶಬ್ದ ಶ್ರುತಿ ಸ್ಮೃತಿ ಇತಿಹಾಸಗಳಲ್ಲಿ ಇಲ್ಲ ಅಂತ ಅನ್ನೋದಕ್ಕೂ ಯಾವ ಸಂಬಂಧವೂ ಇಲ್ಲ. ಅದನ್ನು ಹೇಳಿದ್ರು ಟೀಕಾಚಾರ್ಯರು. ಪ್ರಕೃತ ಅನುಪಯೋಗ. ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ಪ್ರಕೃತಿವಾಚಕವಾದ ಶಬ್ದವೇ ಇಲ್ಲ ಅಂತ ಹೇಳೋದು ಅನುಪಯೋಗ, ಅನಾವಶ್ಯಕ. ಶಾಬ್ದತ್ವೇಹಿ ಪ್ರಧಾನಸ್ಯ ಸ್ವರೂಪಮಾತ್ರಂ ಸಿದ್ಧ್ಯತಿ ನ ಚ ಸ್ವರೂಪಸಿದ್ಧಿಮಾತ್ರೇಣ ಕಾಚಿತ್ ಲಕ್ಷಣಕ್ಷತಿ ನಹಿ ಅಸ್ಮಾಭಿರಿವ ಪರೇಣ ಸರ್ವಶಬ್ದಸಮನ್ವಯಃ ಪ್ರತಿಜ್ಞಾತಃ ನಾಪಿ ಪ್ರಧಾನಂ ನಿಷಿಧ್ಯ ಬ್ರಹ್ಮ ತತ್ರ ನಿಮೇಷಿತಂ ಯೇನ ಅಸ್ಮದೀಯದಿಶಾಪಿ ಉಪಯೋಗ ಸ್ಯಾತ್ ತದಿದಮುಕ್ತಂ ಬ್ರಹ್ಮನಿವೇಶಂ ವಿನಾ ಪ್ರಧಾನಸ್ಯ ಶಬ್ದವಾಚ್ಯತೈವ ಅತ್ರ ನಿಷಿಧ್ಯತೆ ಇತಿ ನ ಯುಕ್ತಂ. ಇನ್ನು ಪ್ರಧಾನವಾಚಕವಾದ ಶಬ್ದಗಳು ಇತಿಹಾಸ ಪುರಾಣ ಉಪನಿಷತ್ತುಗಳಲ್ಲಿ ಇಲ್ಲ ಅಂತ ಹೇಳಿದ್ರಿಂದ ಏನು ಪುರುಷಾರ್ಥ ಸಿಗ್ತದೆ? ಇದೆ ಅಂತ ಆದ್ದರಿಂದ ನಿನಗೇನು ಲಾಸ್ ಇದೆ? ನೋಡಿ, ನಾವು ಬ್ರಹ್ಮನೇ ಜಗತ್ಕಾರಣ, ಇನ್ಯಾವುದೂ ಅಲ್ಲ ಅಂತೇಳಿ. ಪ್ರಧಾನವಾಚಕವಾದ ಶಬ್ದಗಳು ಉಪನಿಷತ್ತಿನಲ್ಲಿ ಇದೆಯೋ ಇಲ್ಲೋ ಅಂದರೆ ಇದೆ ಅಂತೇಳಿ. ಬ್ರಹ್ಮನು ಕಾರಣವಾದರೂ ಪ್ರಧಾನವನ್ನು ಹೇಳುವ ಶಬ್ದ ಇರಬಾರ್ದ? ಯಾಕೆ ಹೇಳಿ? ಬ್ರಹ್ಮನು
ಪ್ರಧಾನವನ್ನು ಹಿಡ್ಕೊಂಡು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಅಲ್ಲಿಗೆ ಬ್ರಹ್ಮಕಾರಣ ಅಂತ ಹೇಳುವಾಗಲೂ ಪ್ರಧಾನವಾಚಕವಾದ ಶಬ್ದ ಇರಲೇಬೇಕು. ಅಲ್ಲಿಗೆ ಪ್ರಧಾನವಾಚಕವಾದ ಶಬ್ದವೇ ಉಪನಿಷತ್ತಿನಲ್ಲಿ ಇಲ್ಲ ಅಂತ ನಿರಾಕರಣೆ ಮಾಡಿದ್ದರಿಂದ ಆಗುವ ಲಾಭ ಈ ಸೂತ್ರದ ಪ್ರಮೇಯಕ್ಕೆ ಏನೂ ಇಲ್ಲ. ಅದಿದ್ದರೂ ಸೂತ್ರದಲ್ಲಿ ಹೇಳಿದ ಜಗಜ್ಜನ್ಮಾದಿ ಕಾರಣತ್ವಾದಿ ಲಕ್ಷಣಗಳು ಬ್ರಹ್ಮನಿಗೆ ಕೊಡ್ತದೆ. ನೀನು ಒಂದು ವೇಳೆ ಲಾಭ ಬರ್ತಿತ್ತು, ಪ್ರಧಾನವಾಚಕವಾದ ಶಬ್ದ ಘಟಿತವಾದ ವಾಕ್ಯಗಳು ಜಗತ್ಕಾರಣತ್ವವನ್ನು ಹೇಳದಂತೆ ಇದ್ದರೆ ಅದು ಪ್ರಧಾನವಾಚಕ ಅಲ್ಲ, ಬ್ರಹ್ಮವಾಚಕ ಅಂತ ಹೇಳಿದರೆ ಅವಾಗ ಲಾಭ ಆಗ್ತಿತ್ತು. ಹೇಳ್ತೀಯಾ? ಅದು ಹೇಳಲ್ಲ, ಪ್ರಧಾನವಾಚಕ ಅಲ್ಲ, ಇನ್ನೊಂದಕ್ಕೆ ವಾಚಕ ಅಂತಿದೆ. ಅಲ್ಲಿಗೆ ಶ್ರುತಿಸ್ಮೃತಿ ಇತಿಹಾಸಗಳಲ್ಲಿ ಪ್ರಧಾನವಾಚಕವಾದ ಶಬ್ದವೇ ಇಲ್ಲ ಅಂತ ನಿರಾಕರಣೆ ಮಾಡೋದು, ಅದು ನೀವು ಸಾಂಖ್ಯರನ್ನು ನಿರಾಕರಣೆ ಮಾಡಲಿಕ್ಕೆ ಕಂಡುಕೊಂಡ ಒಂದು ಉಪಾಯ ಹೊರತು ಬ್ರಹ್ಮಸೂತ್ರಕ್ಕೆ ಅದರಿಂದ ಮಾತ್ರ ಲಾಭ ಇಲ್ಲ. ನೋಡಿ, ಸಾಂಖ್ಯರ ಅಡಾಪ್ಷನ್ ಮಾಯಾವಾದ. ಸಾಂಖ್ಯರು ಏನು ಮಾಡ್ತಾರೆ ಅಂದರೆ, ಒಬ್ಬ ಪುರುಷನನ್ನು ಇಟ್ಕೊಂಡು ಪ್ರಕೃತಿಯಿಂದ ಜಗತ್ತಿನ ಸೃಷ್ಟಿಯನ್ನು ಹೇಳ್ತಾರೆ. ಇಲ್ಲಿ ಎರಡು ವಾದ ಇದೆ, ಪುರುಷ ಪ್ರಕೃತಿ. ಇದರಲ್ಲಿ ಇಂಪಾರ್ಟೆಂಟ್ ಯಾರು ಅಂತ, ಮನೆಯಲ್ಲಿ ಗಂಡ ಹೆಂಡತಿ ಯಾರು ಇಂಪಾರ್ಟೆಂಟು ಅಂತ, ಸಂತತಿಗೆ ಗಂಡನೋ ಹೆಂಡ್ತಿನೋ ಅಂದರೆ ಎರಡೂ ಬೇಕು ಅಂತೀವಿ ನಾವು. ಸಾಂಖ್ಯರಲ್ಲಿ ಹಾಗೆ ಎರಡು ವಾದ ಇದೆ. ಜಗತ್ತಿನ ಸೃಷ್ಟಿಗೆ ಇಬ್ಬರಿದ್ದಾರೆ, ಒಬ್ಬ ಪುರುಷ, ಒಬ್ಬ ಪ್ರಕೃತಿ. ಇದರಲ್ಲಿ ಯಾರು ಪ್ರಧಾನ ಯಾರು ಗೌಣ ಅಂದರೆ, ಒಂದು ಸಾಂಖ್ಯವಾದ ಅಂತದೆ ಪುರುಷ ಪ್ರಧಾನ ಪ್ರಕೃತಿ ಗೌಣ ಅಂತ, ಇನ್ನೊಂದು ಸಾಂಖ್ಯ ಸಿದ್ಧಾಂತ ಹೇಳ್ತದೆ ಪ್ರಕೃತಿ ಪ್ರಧಾನ ಪುರುಷ ಗೌಣ ಅಂತ ಹೇಳ್ತದೆ. ಆಯಿತಾ? ಇಲ್ಲಿ ಈ ಸಾಂಖ್ಯವಾದದಲ್ಲಿ ನೋಡಿ, ಒಂದು ಪ್ರಕೃತಿ ಒಂದು ಪುರುಷ. ಅದ್ವೈತವಾದದಲ್ಲಿ ಬ್ರಹ್ಮ, ಇನ್ನೊಂದು ಅವಿದ್ಯೆ. ಈ ಪ್ರಕೃತಿಯ ರೋಲ್ ಏನಿದೆಯೋ ಅದನ್ನು ಯಾರಿಗೆ ಕೊಟ್ಟರು? ಅದ್ವೈತವಾದ ಅವಿದ್ಯೆಗೆ ಕೊಟ್ಟರು. ಅಲ್ಲಿಗೆ ಪ್ರಕೃತಿ ಬೇಡ ಅಂತ ರಿಜೆಕ್ಟ್ ಮಾಡಿದರು. ಈ ಅವಿದ್ಯೆಗೂ ಪ್ರಕೃತಿ ಅಂತ ಹೆಸರಿದೆ, ಆದರೆ ತ್ರಿಗುಣಾತ್ಮಕ ಪ್ರಕೃತಿ ಅಲ್ಲ ಅದು. ಅದನ್ನು ರಿಜೆಕ್ಟ್ ಮಾಡಿ ಆ ಜಾಗದಲ್ಲಿ ಏನು ಕೊಡಿಸಿದ್ರು? ಅದ್ವೈತವಾದ ಅವಿದ್ಯೆಯನ್ನು ಕೊಡಿಸಿದ್ರು. ಪ್ರಕೃತಿನೂ ಅವಿದ್ಯೆನೂ ಒಂದೇ ಅಂತ ಹೇಳ್ಬೋದಲ್ಲ? ಆಹಾ, ಅವಿದ್ಯೆ ಮಾಡೋ ಕೆಲಸ ಏನು ಅಂದರೆ, ಪ್ರಕೃತಿ ಏನು ಕೆಲಸ ಮಾಡುತ್ತೆ? ತಾನು ಜಗತ್ತಾಗಿ ರೂಪ ತಾಳ್ತದೆ. ಅವಿದ್ಯೆ ಏನು ಕೆಲಸ ಮಾಡುತ್ತೆ ಅಂದರೆ, ಜಗತ್ತಾಗಿ ರೂಪ ತಾಳುತ್ತೆ ಅಲ್ಲ, ಬ್ರಹ್ಮನನ್ನು ಜಗತ್ತಿನ ರೂಪದಿಂದ ತೋರಿಸ್ತದೆ. ಅದು ರೂಪ ತಾಳಲ್ಲ. ಅದು ಬ್ರಹ್ಮನನ್ನು ದೆವ್ವ, ಪಿಶಾಚಿ, ಗೋಡೆ, ಕಂಬ, ನೀರು, ಬೇರೆ ಬೇರೆ ರೂಪದಿಂದ ತೋರುವಂತೆ ಮಾಡುವ ಕೆಲಸ ಅದರದ್ದು. ಅಲ್ಲಿಗೆ ಸಾಂಖ್ಯರ ಪ್ರಕೃತಿ ಇವರಿಗೆ ತೊಂದರೆ ಕೊಡುತ್ತೆ. ಅದು ಜಗತ್ತು ಸತ್ಯ ಆಗಿಬಿಡ್ತದೆ. ಅದು ಮಾಡಿಫಿಕೇಷನ್, ಪ್ರಕೃತಿಯ ಮಾಡಿಫಿಕೇಷನ್. ಆದರೆ ಸುಳ್ಳಾಗಬೇಕಾದ್ರೆ ಅವರೇನು ಮಾಡಿದರು? ಪ್ರಕೃತಿಯನ್ನು ರಿಜೆಕ್ಟ್ ಮಾಡಿದರು. ಅದು ಉದ್ದೇಶ ನೋಡಿ, ಚತುರ್ಥಪಾದದ ಉದ್ದೇಶ ಅದು. ಸಾಂಖ್ಯರ ಪ್ರಕೃತಿಯನ್ನು ಒಪ್ಪಿಕೊಂಡ್ರೆ ಜಗನ್ಮಿಥ್ಯಾತ್ವವಾದ ಬಿಡಬೇಕಾಗುತ್ತೆ ಅದ್ವೈತ. ಅದಕ್ಕೆ ಆ ಪ್ರಕೃತಿಯನ್ನು ಓಡಿಸಿ ಆ ಜಾಗದಲ್ಲಿ ಅವಿದ್ಯೆಯನ್ನಿಟ್ಟರು. ಅವಿದ್ಯೆ ಇಟ್ಟರೆ ಜಗತ್ತು ಸುಳ್ಳಾಗೋದು ಹೇಗೆ ಅಂದರೆ, ಅವಿದ್ಯೆ ಬ್ರಹ್ಮನನ್ನು ಜಗತ್ತನ್ನಾಗಿ ತೋರಿಸ್ತದೆ. ಹಗ್ಗವು ಹಾವಾಗಿ ಕಂಡಂತೆ ಬ್ರಹ್ಮನು ಘಟಪಟವಾಗಿ ಕಾಣಿಸ್ತಾನೆ. ನೀವೆಲ್ಲ ಬ್ರಹ್ಮರೇ, ಆದರೆ ನಾನು ಕಪ್ಪು, ನೀವು ಬಿಳಿ, ನಾನು ಚಿಕ್ಕವನು, ನೀವು ದೊಡ್ಡವು, ಹೀಗೆಲ್ಲ ತೋರಿಸೋದೆಲ್ಲ ಅವಿದ್ಯೆಗೆ ಬೇಡ ಅಂತ. ಇದು ಅದ್ವೈತವಾದಿಗಳ ಉದ್ದೇಶ. ಅದ್ರ ಮೇಲೆ ಕೊಡಲಿ ಹಾಕಿದ್ರು ನೋಡಿ ಟೀಕಾಕೃಪಾದರು. ಇದನ್ನು ಯಾಕೆ ಹೇಳ್ತೀಯಪ್ಪ ಅಂತ. ಚತುರ್ಥಪಾದ ನಿನಗೇನೋ ಒಳದೃಷ್ಟಿ ಇರ್ಬೋದು, ಆದರೆ ಬ್ರಹ್ಮಸೂತ್ರಕ್ಕೆ ಇದರಿಂದ ಯಾವ ಉಪಕಾರವೂ ಇಲ್ಲ. ಅವರು ಸತ್ಯತ್ವವಾದಿಗಳು, ಅವರು ಭೇದವಾದಿಗಳು. ಅದೇ ಹೇಳಿದ, ನಮ್ಮ ಭಾರತೀಯ ಇತಿಹಾಸದಲ್ಲಿ ಎಲ್ಲ ವಾದಗಳು ಜಗತ್ಸತ್ಯತ್ವವಾದ, ಭೇದವಾದ. ಅದ್ವೈತವಾದ ಒಂದೇ, ಅದು ಜಗನ್ಮಿಥ್ಯಾತ್ವವಾದ, ಅಭೇದವಾದ ಒಂದೇ. ಅಲ್ಲಿ ಇನ್ನೊಂದು ಭಾಸ್ಕರಾದ್ವೈತ ಅಂತ ಬಂತು. ಅದು ಶಂಕರಾಚಾರ್ಯಗಿಂತ ನಂತರ. ಶಂಕರಾಚಾರ್ಯರ ಅದ್ವೈತ ಸರಿಯಿಲ್ಲ ಅಂದ್ಕೊಂಡು ಭಾಸ್ಕರಾಚಾರ್ಯರು ಇನ್ನೊಂದು ಅದ್ವೈತವನ್ನು ಹೇಳಿದರು. ಅವರು ಜಗತ್ ಸತ್ಯ ಅಂತಾರೆ ನೋಡ್ರಿ.
ಏಕಸ್ಯ ಪ್ರತಿಭಾತಂತು ಕೃತಕಾನ್ನ ವಿಶಿಷ್ಯತೆ. ಕಿಂಚ ಪ್ರಧಾನಸ್ಯ ಶಬ್ದವಾಚ್ಯತಾ ಈಕ್ಷತ್ಯಧಿಕರಣ ಅನಂತರಮೇವ ನಿಷೇಧ್ಯ ತ್ರಿಪಾದೀಂ ಅತಿಕ್ರಮ್ಯ ಅತ್ರ ನಿಷಿಧ್ಯತೆ ಇತಿ ವ್ಯವಧಾನೆ ಕಾರಣ ಅನಿರೂಪಣಾತ್ ಅನಿರೂಪಣಾತ್ ಇತಿ. ನೋಡಿ, ಈ ಪಾದಕ್ಕೆ ಯಾವುದರ ಜೊತೆ ಲಿಂಕ್ ಕೊಟ್ಟಿದ್ದಾರೆ ಅದ್ವೈತವಾದದಲ್ಲಿ? ಇಲ್ಲಿ ಪ್ರಧಾನವು ಶಬ್ದವಾಚ್ಯ ಅಲ್ಲ ಅಂತ ಯಾಕೋಸ್ಕರ ಹೇಳ್ತಾ ಇದೆ? ಈಕ್ಷತ್ಯಧಿಕರಣದ ಲಿಂಕ್ ಕೊಟ್ಟಿದ್ದಾರೆ. ಈಕ್ಷತ್ಯಧಿಕರಣದಲ್ಲಿ ಸೂತ್ರಕಾರರು ಹೇಳಿದರು ಅಶಬ್ದಂ. ಅಶಬ್ದಂ ಅಂದರೆ ಏನು? ಪ್ರಧಾನವು ಶಬ್ದವಾಚ್ಯ ಅಲ್ಲ. ಯಾಕಲ್ಲ? ಅಲ್ಲೇ ಕ್ವಶನ್ ಬರುತ್ತೆ. ಈ ಚತುರ್ಥ ಪದ ಅಲ್ಲಿ ಬರಬೇಕು. ಯಾಕಲ್ಲ ಅಂತ ಕ್ವಶನ್ ಬಂದ, ತಡ್ರಿ ಹೇಳ್ತೇನೆ. ನೀವು ಕ್ವಶನ್ ಕೇಳಿದ್ರಿ, ತಡ್ರಿ ನಾಳೆ ಹೇಳ್ತೇನೆ ಅಂದರೆ ನಾನು ನೋಡಿಲ್ಲ ಅಂತ ಅರ್ಥ, ನಂಗೆ ಆನ್ಸರ್ ಗೊತ್ತಿಲ್ಲ ಅಂತ ಅರ್ಥ. ಅಶಬ್ದಂ ಅಂದಾಗ ಪ್ರಧಾನವು ಶಬ್ದವಾಚ್ಯ ಅಲ್ಲ, ಯಾಕೆ ಅಂತ ಕ್ವಶನ್ ಬರ್ತದೆ. ಆವಾಗ ಚತುರ್ಥ ಪಾದ ಅಲ್ಲೂ ಹೋಗಬೇಕು ಹೊರತು ಯಾಕೆ ಅನ್ನೋ ಪ್ರಶ್ನೆಯನ್ನು 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದದವರೆಗೆ ನಿಮ್ಮ ಕ್ವಶನನ್ನು ಸಪ್ರೆಸ್ ಮಾಡಿ 4ನೇ ಪಾದ ಅಲ್ಲಿ ಕೇಳಿದೆಯಲ್ಲ ಪ್ರಶ್ನೆ, ನೋಡಿ ಇಲ್ಲಿದೆ ಆನ್ಸರು. ಈ ಗ್ಯಾಪ್ ಯಾಕೆ ಬಂತು? ಆದ್ದರಿಂದ ಅಲ್ಲೇ ಹೇಳಬೇಕು. ಇಲ್ಲಿ ಹೇಳಿದ್ದು ಈ ತ್ರಿಪಾದಿ ಅನಂತರದಲ್ಲಿ, ತ್ರಿಪಾದಿ ಅಂದರೆ ಗೊತ್ತಾಯ್ತಲ್ಲ, ತ್ರಿಪಾದಿ ಅನಂತರದಲ್ಲಿ ಈ ದೊಡ್ಡ ಗ್ಯಾಪ್ ಕೊಟ್ಟು ಇಲ್ಲಿ ಹೇಳೋದು ಅಲ್ಲಿಯ ಪ್ರಶ್ನೆಗೆ ಉತ್ತರ ಆಗಲ್ಲ. ಕಿಂಚ ಪಾದ ಪ್ರತಿಪಾದ್ಯ ಅರ್ಥ ತಥಾವಿಧೋ ಭವತಿ ಯಃ ತತ್ಪಾದಸ್ಥ ಸಕಲಸೂತ್ರ ಪ್ರತಿಪಾದ್ಯ ನ ಚ ಅತ್ರ ಪಾದೇ ಸರ್ವೇಷು ಸೂತ್ರೇಷು ಪ್ರಧಾನಸ್ಯ ಶಬ್ದವಾಚ್ಯತೈವ ನಿಷಿಧ್ಯತೆ ಇತಿ ನಿಯಮೋಸ್ತಿ ಯೇನ ಅಯಂ ಏತತ್ ಪಾದಾರ್ಥಃ ಸ್ಯಾತ್ ಕಾರಣತ್ವೇನ ಇತ್ಯಾದೌ ತದಭಾವಾತ್. ಇಷ್ಟು ಅಸಾಮಂಜಸ್ಯ ತೋರಿಸೋದು ನೋಡ್ರಿ, ಟೀಕಾಚಾರ್ಯರಿಗೆ ತೃಪ್ತಿ ಇಲ್ಲ. ಇನ್ನೊಂದು ಇದೆ ಇಲ್ಲಿ ಸ್ವಾರಸ್ಯ ಅಂತ. ಈ ಪಾದ ನಾನು ಆಗಲೇ ಹೇಳಿದೆ ಇದನ್ನು. ಈ ಪಾದದಲ್ಲಿ ಪ್ರಧಾನವು ಶಬ್ದವಾಚ್ಯ ಅಲ್ಲ ಅಂತ ಹೇಳ್ತೀವಿ. ಎಷ್ಟು ಅಧಿಕರಣದಲ್ಲಿ ಹೇಳ್ತೀವಿ? 3. ಇಲ್ಲಿರುವ ಒಟ್ಟು ಅಧಿಕರಣಗಳು ಎಷ್ಟು? 8. 8ರಲ್ಲಿ 3 ಅಧಿಕರಣ ಇದನ್ನು ಹೇಳಿದ ಕೂಡಲೇ ಈ ಪಾದಕ್ಕೆ ಆ ಹೆಸರು ಇಟ್ಬಿಡೋದ ನೀವು ಪಾದ ಪ್ರತಿಪಾದ್ಯ ಯಾವುದಾಗಬೇಕು ಅಂದರೆ ಪಾದದಲ್ಲಿ ಎಷ್ಟು ಅಧಿಕರಣ ಬರುತ್ತೋ ಅಷ್ಟೂ ಅಧಿಕರಣದಲ್ಲಿ ಆ ಸಬ್ಜೆಕ್ಟು ಪ್ರತಿಪಾದ್ಯ ಆಗಿದ್ದರೆ ಆವಾಗ ಆ ಪಾದ ನೋಡಿ, ನಾವು ನಾಮಾತ್ಮಕ ಶಬ್ದಗಳನ್ನು ಸಮನ್ವಯ ಮಾಡ್ತದೆ. 1ನೇ ಪಾದ ಅಂತೀವಿ. ಎಲ್ಲ ಸೂತ್ರಗಳಲ್ಲಿ ನಾಮಾತ್ಮಕ, ಹೌದಾ? ಎಲ್ಲ ಸೂತ್ರಗಳಲ್ಲಿ ನಾಮಾತ್ಮಕ ಶಬ್ದಗಳ ಸಮನ್ವಯ ಆಗಿದೆಯಾ? ಯಾವುದರಲ್ಲಿ ಬಿಟ್ಟಿದ್ದೇವೆ? ಪ್ರಥಮ ಪಾದದಲ್ಲಿ ನಾಮಾತ್ಮಕ ಶಬ್ದಗಳನ್ನು ನಾವು ಸಮನ್ವಯ ಮಾಡಬೇಕು. ಆದರೆ ಒಂದು ಅಧಿಕರಣದಲ್ಲಿ ಅದು 3ನೇ ಪಾದ, ಪ್ರಥಮ ಪಾದ ಕೇಳ್ತಾ ಇದ್ದೇನೆ. ದ್ವಿತೀಯ ಪಾದ ಬಿಟ್ಬಿಡೋಣ. ದ್ವಿತೀಯ ಪಾದದಲ್ಲಿ ಏನು ಮಾಡ್ತೀವಿ ನಾವು? ಲಿಂಗಾತ್ಮಕ ಶಬ್ದಗಳನ್ನು ಸರ್ವತ್ರ ಪ್ರಸಿದ್ಧೋಪದೆ, ಎಲ್ಲ ಸೂತ್ರಗಳಲ್ಲಿ ಲಿಂಗಾತ್ಮಕ ಶಬ್ದಗಳನ್ನೇ ಸಮನ್ವಯ ಎಲ್ಲಿ ಬಿಟ್ಟಿದ್ದೀವಿ? ವೈಶ್ವಾನರ ಸಾಧಾರಣ ಶಬ್ದ ವಿಷಯ, ವೈಶ್ವಾನರ ನಾಮ ಶಬ್ದ ಒಂದು ಕಡೆ ಬಿಟ್ಟಿದ್ದೇವೆ. ಯಾಕೆ ಬಿಟ್ಟಿದ್ದೇವೆ? ಅಲ್ಲ ಉಲ್ಟಾ
ಒಂದು ನಾಮ ಸಮನ್ವಯ ಮಾಡಿದರೆ ಅನೇಕ ಲಿಂಗಗಳ ಸಮನ್ವಯ ಆಗುತ್ತೆ. ಹೀಗೆ ಆ ಪಾದದಲ್ಲಿ ಪೂರ್ಣ ನಾಮಾತ್ಮಕ ಅಂದರೆ ನಾಮಾತ್ಮಕನೇ, ಲಿಂಗಾತ್ಮಕ ಅಂದರೆ ಲಿಂಗಾತ್ಮಕನೇ. ನಿಮ್ಮ ಈ 4ನೇ ಪಾದದಲ್ಲಿ ಪ್ರಧಾನಕ್ಕೆ ಅಶಾಬ್ದತ್ವವನ್ನು ಹೇಳೋದು 3ರಲ್ಲಿ ಮಾತ್ರ. ವಸ್ತುತ್ತು ಹೆಸರಿಡಬೇಕಾದ್ರೆ 8 ಅಧಿಕರಣದಲ್ಲೂ ಇದೇ ಸಬ್ಜೆಕ್ಟ್ ಪ್ರತಿಪಾದ್ಯ ಆಗಬೇಕು. 3ರಲ್ಲಿ ಆಗಿದೆ, 5ರಲ್ಲಿ ಬಿಟ್ಟಿದೆ, ಈ ಹೆಸರಿಯಾಗಿ ಇಟ್ರಿ ಅಂತ ಕೇಳ್ತಾರೆ. ಆಯಿತಾ? ಆದ್ದರಿಂದ ಈ ಹೆಸರು ಉಚಿತ ಅಲ್ಲ ಈ ಪಾದಕ್ಕೆ. ನೋಡಿ, ಕಾರಣತ್ವೇನ ಇತ್ಯಾದೌ ತದಭಾವ ಕಾರಣತ್ವೇನ ಚಾಕಾಶಾದಿಶಿ ಯಥಾ ವ್ಯಪದಿಷ್ಟೋಕ್ತೇಹೇ ಅಂತ ಈ ಪಾದದ ಒಂದು ಸೂತ್ರ. ಇಲ್ಲೇನು ಮಾಡಿದ್ದಾರೆ ಗೊತ್ತಾ ಆ ಭಾಷ್ಯಕಾರರು? ಒಂದು ಕಡೆ ಆತ್ಮನ ಆಕಾಶ ಸಂಭೂತಃ ಅಂತಿದೆ. ಮೊದಲು ಹುಟ್ಟಿದ್ದು ಯಾವುದು? ಆಕಾಶ. ಇನ್ನೊಂದು ಕಡೆ ಅಪ್ಪನಿಂದ ತೇಜಸ್ಸು ಹುಟ್ಟಿತು ಅಂತ ಹೇಳ್ತಾರೆ. ಮೊದಲು ಹುಟ್ಟಿದ್ದು ಯಾವುದು? ತೇಜಸ್ಸು. ವಿರೋಧ ಬಂತು. ಇದನ್ನು ಪರಿಹಾರ ಮಾಡಿದೆ ಕಾರಣತ್ವೇನೆ ಚಾಕಾಶಾದಿಶು ಅನ್ನೋ ಸೂತ್ರ. ಇಲ್ಲಿ ಪ್ರಧಾನಕ್ಕೆ ಅಶಾಬ್ದತ್ವವನ್ನು ಹೇಳಿದೆಯಾ? ಇಲ್ಲ. ಇತ್ಯಾದೌ ಈ ಮೊದಲಾದ 5 ಅಧಿಕರಣದಲ್ಲಿ ಪ್ರಧಾನದ ಸುದ್ದಿನೇ ಇಲ್ಲ. ಅಂದಮೇಲೆ ಈ ಚತುರ್ಥ ಪಾದ 3 ಅಧಿಕರಣದಲ್ಲಿ ಮಾಡುವ ಕೆಲಸವನ್ನು ಇಟ್ಟುಕೊಂಡು ಈ ಪಾದಕ್ಕೆ ಪ್ರಧಾನಸ್ಯ ಅಶಾಬ್ದತ್ವ ನಿರಸ್ಯತೆ ಅಂತ ಹೇಗೆ ಟೈಟ್ಲ್ ಕೊಟ್ಟೆ ಅಂತ ಕೇಳ್ತಿದ್ದಾರೆ. ತತ್ರಾಪಿ ಪರಂಪರೆಯ ತದೇವ ಸಾಧ್ಯಂ ಇತಿ ಚೇತ್ ತರ್ಹಿ ಪಾರಂಪರ್ಯಸ್ಯ ಅಚೀತಪಾದಾರ್ಥೇಪಿ ಸುವಚತ್ವಾತ್ ಅತ್ರೈವ ಪ್ರಧಾನಸ್ಯ ಶಬ್ದವಾಚ್ಯತಾ ನಿಷಿಧ್ಯತೆ ಇತಿ ನಾಸ್ತಿ ಸಹಿ ಪಾದಾರ್ಥಃ ಯೋ ನಾನ್ಯತ್ರ ಪ್ರತಿಪಾದ್ಯತೆ ಇತಿ. ಇದಕ್ಕೆ ಅವ್ರದ್ದೊಂದು ಸಮಾಧಾನ ಇದೆ. ಕಾರಣತ್ವೇನ ಅನ್ನೋಲ್ಲಿನ ಅಬ್ಜೆಕ್ಷನ್ ಏನು? ಅಲ್ಲಿ ಪ್ರಧಾನದ ಸುದ್ದಿಯೇ ತರಲಿಲ್ಲ ಅಂತ. ತರ್ತೀವಿ ನೋಡ್ರಿ. ಕಾರಣತ್ವೇನ ಅನ್ನೋಲ್ಲಿ ಜಗತ್ತಿನಲ್ಲಿ ಮೊದಲು ಹುಟ್ಟಿದ್ದು ಆಕಾಶ ಅಂತ ಒಂದು ಹೇಳುತ್ತೆ, ಜಗತ್ತಿನಲ್ಲಿ ಮೊದಲು ಹುಟ್ಟಿದ್ದು ತೇಜಸ್ಸು ಅಂತ ಇನ್ನೊಂದು ಹೇಳುತ್ತೆ. ಇವೆರಡಕ್ಕೆ ವಿರೋಧ ಬಂದಾಗ ಹುಟ್ಟಿದ್ದು ಮೊದಲು ಯಾವುದು ಅಂತಲೇ ಗೊತ್ತಿಲ್ಲ. ಬ್ರಹ್ಮ ಜಗತ್ಕಾರಣ ಹೇಗಾಗ್ತಾನೆ? ಅಲ್ಲಿಗೆ ಜಗತ್ಕಾರಣತ್ವದ ಮೇಲೆ ಏಟು ಬಂತು. ಆದ್ದರಿಂದ ಜಗತ್ಕಾರಣ ಬ್ರಹ್ಮ ಅಲ್ಲ, ಪ್ರಧಾನ. ಪೂರ್ವಪಕ್ಷ ಇಲ್ಲ, ಇವೆರಡಕ್ಕೆ ವಿರೋಧ ಇಲ್ಲ, ಜಗತ್ಕಾರಣ ಬ್ರಹ್ಮನೇ, ಪ್ರಧಾನ ಅಲ್ಲ. ಹೀಗೆ ಒಂದು ರೀತಿಯಿಂದ ಸಂಗತಿ ಪ್ರಧಾನವನ್ನು ತರ್ತೇವೆ ನಾವು. ಹೌದಾ? ಹಾಗಾದರೆ ಈ ಪಾದದಲ್ಲಿ ಯಾಕೆ? ಮೊದಲನೇ ಪಾದದಲ್ಲಿ ನೋಡಿ, ಆಕಾಶಸ್ಥಲಿಂಗಾತ್ ಆಕಾಶೋವ, ಇದು ಈ ಅಧಿಕರಣ ಆಕಾಶ ಶಬ್ದವಾಚ್ಯ ಬ್ರಹ್ಮ ಅಂತ ಹೇಳ್ತಾ ಇದೆ. ಯಾಕೆಂದರೆ ಸರ್ವಾಣಿ ಇವಾನಿ ಭೂತಾನಿ ಆಕಾಶಾದೇವ ಸಮುತ್ಪದ್ಯಂತೆ. ಉಪನಿಷತ್ತು ಈ ಸಕಲ ಭೂತಗಳು ಯಾರಿಂದ ಹುಟ್ಟಿದ್ದು ಅಂತ ಹೇಳ್ತಾ ಇದೆ? ಆಕಾಶದಿಂದ. ಅಲ್ಲಿಗೆ ಬ್ರಹ್ಮನು ಕಾರಣ ಅಲ್ಲ. ಪೂರ್ವಪಕ್ಷ ಪ್ರಧಾನನೇ ಕಾರಣ. ಪ್ರಧಾನ ಅಂದರೆ ಆಕಾಶನೂ ಆಗುತ್ತೆ, ಯಾಕೆಂದರೆ ಪ್ರಧಾನದ ಮರಿ ಅದು ಪಂಚಭೂತಗಳಲ್ಲಿ ಸೇರಿದೆ. ಅಲ್ಲಿಗೆ ಪ್ರಧಾನ ಕಾರಣ ಅಂತ ಪೂರ್ವಪಕ್ಷ ಸಿದ್ಧಾಂತ. ಇಲ್ಲಿ ಆಕಾಶ ಅಂದರೆ ಈ ಆಕಾಶ ಅಲ್ಲ, ಭೂತಾಕಾಶ ಅಲ್ಲ, ಬ್ರಹ್ಮ. ಹಾಗಾದರೆ ಆಕಾಶ ಸಮುತ್ಪದ್ಯಂತೆ ಅಂದರೆ ಬ್ರಹ್ಮನಿಂದ ಹುಟ್ಟುತ್ತದೆ ಅಂತ ಅರ್ಥ ಹೊರತು ಪ್ರಧಾನವು ಜಗತ್ಕಾರಣ ಅಲ್ಲ. ಈ ಆಕಾಶಸ್ಥಲಿಂಗಾತ್ ಅನ್ನೋದು ಎಲ್ಲಿದೆ? ಪ್ರಥಮ ಪಾದದಲ್ಲಿ ಇದೆ. ಪ್ರಥಮ ಪಾದದಲ್ಲಿ ಇಂಡೈರೆಕ್ಟಾಗಿ ಏನು ಬಂತು? ಪ್ರಧಾನವು ಕಾರಣ ಅಲ್ಲ, ಬ್ರಹ್ಮನೇ ಕಾರಣ. ಹಾಗಾದರೆ ಪ್ರಥಮ ಪಾದಕ್ಕೂ ಕೂಡ ಇದೇ ಹೆಸರಿಡು, ಪ್ರಧಾನಸ್ಯ ಅಶಾಬ್ದತ್ವ ನಿರಾಕರಣಂ. ಇಲ್ಲಿ ಆ ಕೆಲಸ ಮಾಡಿದರೆ ಆ ಹೆಸರಿಟ್ಟಿದ್ದೆ ಅಂದಮೇಲೆ ಅಲ್ಲಿ ಆ ಕೆಲಸ ಮಾಡಿದ ಮೇಲೆ ಆ ಹೆಸರು ಇಡಬೇಡವಾ? ಅಲ್ಲಿಗೆ 4 ಪಾದಗಳು ಕೂಡ ಪ್ರಧಾನಸ್ಯ ಅಶಾಬ್ದತ್ವ ನಿರಾಕರಣ, ಒಂದೇ ಸಬ್ಜೆಕ್ಟ್. ಇದಕ್ಕೊಂದಕ್ಕೂ ಮಾತ್ರ ಯಾಕೆ ಕೊಟ್ಟು? ಆದ್ದರಿಂದ ಪಾದಗಳನ್ನು ಡಿವೈಡ್ ಮಾಡೋದು ಹೇಗೆ ಗೊತ್ತಾ? ಆ ಪಾದ ಹೇಳಿದ್ದು ಆ ಪಾದದಲ್ಲೇ ಇರಬೇಕು, ಮುಂದಿನ ಪಾದದಲ್ಲಿ ಅದಿರಬಾರ್ದು. ಇದು ಪಾದಗಳನ್ನು ಡಿವೈಡ್ ಮಾಡಲಿಕ್ಕೆ ಉಪಾಧಿಗಳು ಅಂತ ಕರೀತಾರೆ.
ಈ ಉಪಾಧಿ ಅಲ್ಲೂ ಇದೆ ಇಲ್ಲೂ ಇದೆ ಅಂದರೆ ಆವಾಗ ಪಾದಭೇದಕ್ಕೆ ಕಾರಣ ಇಲ್ಲ. ಆದ್ದರಿಂದ ನಿಮ್ಮ ಪಾದಭೇದಕ ಧರ್ಮ ಅದು ಸರಿಯಲ್ಲ ಅಂತ ಇದು ಮೊದಲನೇ ಖಂಡನೆ. ಇದು 6:15 6 ಆಯ್ತು, ಇವಾಗ 6:30. ನೆಕ್ಸ್ಟ್ ಪಾಠ 7 ಗಂಟೆಗೆ, ಇನ್ನೊಂದು ಗಂಟೆ ಇದೆ, ಒಂಚೂರು ಒಂದು 10 ನಿಮಿಷ ಮಾಡ್ತೇನೆ. 6:15. ಏವಂ ಸಾಮಾನ್ಯತಃ ಪಾದಾರ್ಥಂ ನಿರಾಕೃತ್ಯ ಪ್ರಥಮ ಅಧಿಕರಣ ವ್ಯಾಖ್ಯಾಂ ನಿರಾಕರೋತಿ ನ ಶಬ್ದವಾಚ್ಯತೆ ತೇವೇತಿ. ಇದುವರೆಗೆ ಜನರಲ್ ಆಗಿ ಅವರು ಹೇಳಿದ ಈ ಪಾದದ ಹೆಸರು ಸರಿಯಾಗಿಲ್ಲ ಇಷ್ಟು ಹೇಳಿ. ಇವಾಗ ಪರ್ಟಿಕ್ಯುಲರ್ ಮೊದಲನೇ ಅಧಿಕರಣ ತಗೊಳ್ಳಿ, ಎರಡನೇ ಅಧಿಕರಣ ತಗೊಳ್ಳಿ, ಮೂರನೇ ತಗೊಳ್ಳಿ, ನೀವು ಹೇಳಿದ ಅರ್ಥ ಸರಿಯಲ್ಲ, ಒಂದೊಂದಕ್ಕೂ ಏಟು. ಇದು ಜನರಲ್ ಹೊಡೆತ ಒಂದು, ಇನ್ನು ಪರ್ಟಿಕ್ಯುಲರ್ ಹೊಡೆತ ಇನ್ನು ಮುಂದೆ. ಅದಕ್ಕೆ ಬೇರೆ ಅನುವ್ಯಾಖ್ಯಾನ ಇಲ್ಲ, ಈ ಅನುವ್ಯಾಖ್ಯಾನವನ್ನು ಯುಟಿಲೈಸ್ ಮಾಡ್ಕೊತಾರೆ ಟೀಕಾತ್ಮರು. ಯಾವುದು? ನ ಶಬ್ದ ವಾಚ್ಯತೆ ಮಾತ್ರ ಪ್ರಧಾನಸ್ಯ ಉಚ್ಯತೆ ಅಂತ. ಆನುಮಾನಿಕಂ ಇತ್ಯಾದಿ ಸೂತ್ರಂ ಯತ್ ಪರೇಣ ವ್ಯಾಖ್ಯಾತಂ ಆನುಮಾನಿಕಂ ಅಂದರೆ ಈಕ್ವಲ್ಸ್ ಅನುಮಾನ ನಿರೂಪಿತಂ ಪ್ರಧಾನಂ ಅಪಿ ಏಕೇಷಾಂ ಶಾಖಿನಾಂ ಶಬ್ದವತ್ ಉಪಲಭ್ಯತೆ ಕಾಠಕೈಃ ಪಠ್ಯತೆ ಮಹತಃ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷಃ ಪರಃ ಇತಿ. ಆನುಮಾನಿಕಮಪ್ಯೇಕೇಷಾಮಿತಿ ಚೇನ್ನ, ಅವಷ್ಟು ಪೂರ್ವಪಕ್ಷ ಆಯಿತಾ. ಆ ಪೂರ್ವಪಕ್ಷದ ಭಾಗಕ್ಕೆ ಅರ್ಥ ಹೇಳ್ತಿದ್ದಾರೆ ಪರರ ರೀತಿಯಿಂದ. ಇಲ್ಲಿ ಆನುಮಾನಿಕಂ ಅಂದರೆ ಅನುಮಾನ ಕಲ್ಪಿತಂ ಅಂತ ಅರ್ಥ. ಸಾಂಖ್ಯರು ಪ್ರಕೃತಿಯಿಂದ ಒಂದು ತತ್ವ ಇದೆ ಅನ್ನೋದಕ್ಕೆ ಕೊಡುವ ಪ್ರೂಫ್ ಅನುಮಾನ. ವೇದ ಸೆಕೆಂಡ್ರಿ ಅವರಿಗೆ, ಅನುಮಾನ ಫಸ್ಟು. ಈ ಜಗತ್ತನ್ನು ಪ್ರತಿಯೊಂದು ವಸ್ತುವನ್ನು ನೋಡಿದರೂ ತ್ರಿಗುಣಾತ್ಮಕ ಆಗಿದೆ, ಸತ್ವ ರಜಸ್ತಮಃ. ಯಾವುದೇ ವಸ್ತು ತಗೊಂಡರೂ ಈ 3 ಗುಣಗಳಿದೆ. 3 ಗುಣಗಳಿದೆ ಅಂತ ನಿಮಗೆ ಹೇಗೆ ಗೊತ್ತು? ಶೋಕ, ಮೋಹ, ದುಃಖ. ಪ್ರತಿಯೊಂದು ವಸ್ತುವು ಕೂಡ ಈ 3 ಕೊಡುತ್ತೆ: ಶೋಕ, ಮೋಹ, ದುಃಖ. ಕೆಲವರಿಗೆ ಶೋಕ, ಕೆಲವರಿಗೆ ಮೋಹ, ಕೆಲವರಿಗೆ ದುಃಖವನ್ನು ಕೊಡ್ತದೆ. ಇದು ಯಾವುದರ ಎಫೆಕ್ಟು? ಸತ್ವ ರಜಸ್ತಮಸ್ಸಿನ ಎಫೆಕ್ಟ್. ಆದ್ದರಿಂದ ಪ್ರತಿಯೊಂದು ಜಗತ್ತಿನ ಪದಾರ್ಥಗಳು ತ್ರಿಗುಣಾತ್ಮಕವಾಗಿದೆ. ಇದಕ್ಕೆಲ್ಲ ಮೂಲವಾಗಿ ಒಂದಿರಬೇಕು. ಯಾವುದದು? ಪ್ರಕೃತಿ. ಹೀಗೆ ಗೆಸ್ ಮಾಡೋದು ಪ್ರಕೃತಿಯನ್ನು. ಆದ್ದರಿಂದ ಅದಕ್ಕೆ ಹೆಸರೇನು? ಆನುಮಾನಿಕಂ. ಆನುಮಾನಿಕಮಪಿ ಅಂದರೆ ಪ್ರಕೃತಿಯೂ ಕೂಡ ಏಕೇಷಾಂ ಕೆಲವು ಶಾಖೆಗಳಿಗೆ, ಋಗ್ವೇದದಲ್ಲಿ ಅನೇಕ ಶಾಖೆಗಳಿದೆಯಲ್ಲ, ಕೆಲವು ಶಾಖೆಗಳ ಮತ ಪ್ರಕಾರ ಆನುಮಾನಿಕಂ ಅನುಮಾನದಿಂದ ಕಲ್ಪಿತವಾದ ಪ್ರಕೃತಿಯು ಜಗತ್ಕಾರಣ ಆಗಿದೆ. ಪೂರ್ವಪಕ್ಷ. ಇತಿ ಚೇನ್ನ ಅಂತ ಸೂತ್ರಕಾರರು ನಿರಾಕರಣೆ ಮಾಡಿದ್ದಾರೆ. ಇದು ಪರರು ಹೇಳುವ ಪೂರ್ವಪಕ್ಷ. ಎಲ್ಲಿ? ಕಾಠಕ ಉಪನಿಷತ್ತಿನಲ್ಲಿ ಕಠಶಾಖೆಯವರು ಪ್ರಕೃತಿಯು ಜಗತ್ಕಾರಣ ಅಂತ ಹೇಳ್ತಿದ್ದಾರೆ. ಎಲ್ಲಿದೆ? ಮಹತಃ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷಃ ಪರಃ ಅಂತ. ಮಹತ್ತತ್ವದಿಂದ ಅವ್ಯಕ್ತ ತತ್ವ ಹುಡ್ತದೆ, ಅವ್ಯಕ್ತ ತತ್ವಕ್ಕಿಂತ ಪುರುಷ. ಇಲ್ಲಿ ಆನುಮಾನಿಕ ಯಾವುದು? ಅವ್ಯಕ್ತ. ಈ ಶಬ್ದವು ಪ್ರಕೃತಿವಾಚಕವಾಗಿ ಜಗತ್ತಿಗೆ ಕಾರಣ ಅಂತ ಹೇಳಲ್ಪಡ್ತಾ ಇದೆ ಅಂತ ಪೂರ್ವಪಕ್ಷ. ಇತಿ ಚೇನ್ನ
ಶರೀರ ರೂಪಕ ವಿನ್ಯಸ್ತ ಗೃಹೀತೇ. ಸೂತ್ರಕಾರರ ಉತ್ತರ. ಇದಕ್ಕೆ ನಮ್ಮ ಅರ್ಥ ಏನು ಅಂತ ನೀವು ಆಮೇಲೆ ನೋಡ್ಕೊಳ್ಳಿ, ಅಲ್ಲೇ ಪಾಠ ಮುಗಿದೋಗಿದೆ ಅದೆಲ್ಲ. ಶರೀರ ರೂಪಕ ವಿನ್ಯಸ್ತ ಗೃಹೀತೆ ಅಂದರೆ ಇದು ಕಾಟಕೋಪನಿಷತ್ತಿನ ದ್ವಿತೀಯ ಅಧ್ಯಾಯದಲ್ಲಿ ಮಧ್ಯದಲ್ಲಿ ಬರುವ ವಾಕ್ಯ. ಈ ಅಧ್ಯಾಯದ ಮೊದಲನೇ ಮಂತ್ರ ಏನು ಮಾಡುತ್ತೆ ಅಂದರೆ, ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವ ಚ ಬುದ್ಧಿಂತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವ ಚ ಅಂತ ಒಂದು ರೂಪಕ ಕೊಟ್ಟಿದ್ದಾರೆ. ಇದೊಂದು ರಥ, ಇದರ ಕುದುರೆಗಳು ಇಂದ್ರಿಯಗಳು, ಇದರ ಸಾರಥಿ ಅಲ್ಲ, ಇದರ ರಥಿಕ ಅಂದರೆ ಈ ರಥದಲ್ಲಿ ಕುಳಿತ ಯಜಮಾನ ಯಾರು ಅಂದರೆ ಆತ್ಮ. ಈ ರಥಗೆ ಕಟ್ಟಿದ ಕುದುರೆಗಳು ಇಂದ್ರಿಯಗಳು, ಈ ರಥದ ಸಾರಥಿ ಕೃಷ್ಣನ ಥರ ಬುದ್ಧಿ. ಈ ಸಾರಥಿಗೂ ಕುದುರೆಗಳಿಗೂ ಇರುವ ಲಿಂಕ್ ಲಗಾಮ್ ಯಾವುದು ಅಂದರೆ ಮನಸ್ಸು. ಒಂದು ರೂಪಕ ಕೊಟ್ಟಿದ್ದಾರೆ. ಅರ್ಥವತ್ತಾದ ನಮ್ಮ ಇಂದ್ರಿಯಗಳನ್ನು ಗೆಲ್ಲೋದಕ್ಕೆ ಬಹಳ ಹೆಲ್ಪ್ಫುಲ್ಲಾದ ಒಂದು ರೂಪಕ ಇದು. ಆಯಿತಾ? ಇಲ್ಲಿ ಈ ರೂಪಕದಲ್ಲಿ ಆತ್ಮ, ಬುದ್ಧಿ, ಮನಸ್ಸು ಇವೆಲ್ಲವನ್ನು ಹೇಳಿದೆ ಉಪನಿಷತ್ತು. ಈ ರೂಪಕ ಕೊಟ್ಟ ಮೇಲೆ ಮುಂದೆ ಹೇಳಿದೆ. ಇನ್ನು ಉಳಿದಿರೋದು ಒಂದು ಶರೀರ, ಅದನ್ನು ಇಲ್ಲಿ ಹೇಳ್ತಾ ಇದೆ. ಮಹತಃ ಪರಮ ವ್ಯಕ್ತಂ ಶರೀರ ರೂಪಕ ವಿನ್ಯಸ್ತ ಗೃಹೀತೆ. ಶರೀರ ರೂಪಕದಲ್ಲಿ ಅಂದರೆ ಈ ರೂಪಕಾಲಂಕಾರ ಇದೆಯಲ್ಲ, ಇದರಲ್ಲಿ ಉಳಿದಿದ್ದ್ಯಾವುದು ಹೇಳದೆ ಬಿಟ್ಟಿದ್ದು ಶರೀರ. ಅದನ್ನು ಅವ್ಯಕ್ತಾತ್ ಪುರುಷ ಪರಃ ಅಂತ. ಇಲ್ಲಿ ಅವ್ಯಕ್ತ ಅಂದರೆ ಯಾವುದು? ಶರೀರ ಅಂತ. ಹೀಗೆ ಅವ್ಯಕ್ತ ಅಂದರೆ ಸಾಂಖ್ಯರು ಹೇಳುವ ಪ್ರಕೃತಿ ಅಲ್ಲ, ಈ ಶರೀರ ಅಂತ ಅರ್ಥ ಹೇಳಿದ್ದಾರೆ. ಚೆನ್ನಾಗಿದೆಯಾ ಅರ್ಥ? ಹಾಂ, ಅವ್ಯಕ್ತ ಅಂದರೆ ಅರ್ಥ ಏನು? ಶರೀರ. ಹೌದಾ? ಅವ್ಯಕ್ತನ ಶರೀರ ನಮಗೆಲ್ಲ ಕಾಣಿಸೋದೇ ಶರೀರ, ಆತ್ಮ ಕಾಣಿಸಲ್ಲ. ಅವ್ಯಕ್ತ ಅಂದರೆ ಆತ್ಮನ ಹೇಳ್ರಿ, ಶರೀರವನ್ನು ಅವ್ಯಕ್ತ ಅಂತೀರಾ? ವ್ಯಕ್ತರಿ, ಅದು ಎಲ್ರಿಗೂ ಕಾಣಿಸುತ್ತೆ. ಇನ್ನೂ ಕ್ರಿಮಿಕೀಟ ಕರೋನಾ ಹುಳು ಅವ್ಯಕ್ತ ಅನ್ರಿ ಬೇಕಾದರೆ. ಆದರೆ ಇದು ವ್ಯಕ್ತ, ಇದನ್ನು ಅವ್ಯಕ್ತ ಅಂತ ಹೆಂಗೆ ಕರೀತೀರಿ? ಅದೇ ಅಬ್ಜೆಕ್ಷನ್ ಇಲ್ಲಿ ನೋಡಿ, ಟೀಕಾಚಾರ ಅದೇ ಅಬ್ಜೆಕ್ಷನ್ ಮಾಡಿದ್ದಾರೆ. ಹೀಗೆ ಸೂತ್ರಕ್ಕೆ ಅರ್ಥ ಹೇಳ್ತಾರೆ ಅವರು. ಆಯಿತಾ? ಏನು ಹೇಳಿ? ಹಾಂ ಹಾಂ, ಸುಖ ಸುಖ ಶೋಕ ಸುಖ, ಹಾಂ ಸುಖ, ಹೌದು, ಕರೆಕ್ಟ್. ತತ್ರ ಯ ಏವ ಯನ್ನಾಮಾನಃ ಯತ್ಕ್ರಮಾಶ್ಚ ಮಹತ್ ಅವ್ಯಕ್ತಪುರುಷಾಃ ಸ್ಮೃತಿಸಿದ್ಧಾಃ ತ ಏವ ಇಹ ಪ್ರತ್ಯಭಿಜ್ಞಾಯಂತೆ. ಸಾಂಖ್ಯರು ಹೇಳುವ ತತ್ವದ ಕ್ರಮವೇ ಇಲ್ಲಿ ಕಾಣಿಸ್ತಾ ಇದೆ. ಮಹತಃ ಪರಂ ಅವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರಃ ಅಂತ. ಇದು ಸಾಂಖ್ಯರು ಹೇಳುವ ಹೆಸರುಗಳು. ಅದೆಲ್ಲ ಈ ಶ್ರುತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಈ ಶ್ರುತಿಯು ಸಾಂಖ್ಯರಿಗೆ ಸಪೋರ್ಟಿವ್ ಆಗಿದೆ ಅಂತ ಪೂರ್ವಪಕ್ಷ. ತತ್ರ ಅವ್ಯಕ್ತಮಿತಿ ರೂಢಿಯೋಗಾಭ್ಯಾಂ ಪ್ರಧಾನಂ ಉಚ್ಯತೆ. ಶಾಸ್ತ್ರದಲ್ಲಿ ಅವ್ಯಕ್ತ ಅಂದರೆ ಪ್ರಕೃತಿ ಅಂತಲೇ ಅರ್ಥ. ಆದರೆ ಪ್ರಕೃತಿಗೆ ರೂಢ ಶಬ್ದ ಅದು. ಅಷ್ಟೇ ಅಲ್ಲ, ಯೋಗನೂ ಇದೆ. ನವ್ಯಕ್ತಂ ಅವ್ಯಕ್ತಂ. ಪ್ರಕೃತಿ ಕಾಣಿಸುತ್ತಾ ಯಾರಿಗಾದರೂ? ಸೂಕ್ಷ್ಮ, ಅದು ಕಾಣಿಸಲ್ಲ. ಅಲ್ಲಿಗೆ ಅವ್ಯಕ್ತಾತ್ ಪುರುಷ ಪರಃ ಎಂಬಲ್ಲ. ಅವ್ಯಕ್ತ ಅಂದರೆ ಯಾವುದು? ಪ್ರಕೃತಿ. ಪೂರ್ವಪಕ್ಷ. ಏವಂ ತಸ್ಯ ಶಬ್ದವತ್ವಾತ್. ಶಬ್ದವತ್ವಾತ್ ಅಂದರೆ ಶಬ್ದದಿಂದ ಪ್ರತಿಪಾದ್ಯ, ಆದ್ದರಿಂದ ಈ ಶ್ರುತಿಯಿಂದ ಪ್ರತಿಪಾದ್ಯ ಆಯಿತದು. ಅಶಬ್ದತ್ವಂ ಅನುಪಪನ್ನಂ ಇತಿ ಚೇತ್ ನೈತದೇವಂ ನಹಿ ಏತತ್ ಕಾಠಕವಾಕ್ಯಂ ಪ್ರಧಾನಪರಂ
ಈ ಕಾಠಕ ವಾಕ್ಯವು ಪ್ರಕೃತಿಯನ್ನು ಹೇಳ್ತಾ ಇಲ್ಲ. ಯಾಕೆ ಅಂತ ಸೂತ್ರದಲ್ಲಿ ಕಾರಣ ಕೊಟ್ಟಿದ್ದಾರೆ. ಶರೀರ ರೂಪಕ ವಿನ್ಯಸ್ತ ಗೃಹೀತೇ ಅಂತ. ಅಂದರೆ ಶರೀರವನ್ನು ಅವ್ಯಕ್ತ ಶಬ್ದದಿಂದ ತಗೊಳ್ಬೇಕು ಹೊರತು ಪ್ರಧಾನವನ್ನಲ್ಲ ಅಂತ ಅವರು ಸಿದ್ಧಾಂತ ಮಾಡಿದ್ದಾರೆ. ಈ ರೀತಿಯಾಗಿ ಅವರು ಸೂತ್ರಕ್ಕೆ ಅರ್ಥ ಹೇಳಿದ್ದಾರೆ. ಅತ್ರ ಪೃಚ್ಛಾಮಹ. ಎಷ್ಟು ಚೆಂದ ಇದೆ ನೋಡಿರಿ ಆ ವಾಕ್ಯ. ಹೀಗೆ ಅವರ ಮತವನ್ನು ನಿರೂಪಣೆ ಮಾಡಿದರು. ಆ ಸೂತ್ರಕ್ಕೆ ಏನರ್ಥ ಅಂತ ಇಲ್ಲಿ ನಾವು ಕೇಳ್ತೇವೆ ಅನ್ನೋ ಟೀಕಾಚಾರ. ನೀ ಅರ್ಥ ಮಾಡಿದೆಯಲ್ಲ, ಇದ್ರ ಮೇಲೆ ಸ್ವಲ್ಪ ಕೊಯ್ರಿ ಇದೆ ನಮ್ಮದು ಅಂತ. ಅದು ಏನು ಅಂತ ಮತ್ತೆ ನೋಡೋಣ. ಶ್ರೀಕೃಷ್ಣ.